ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಒಂದು ಮೌಲ್ಯಮಾಪನದ ಅಧ್ಯಾಯದಲ್ಲಿ ಹೊಸ ಆರ್ಥಿಕ ನೀತಿಗಳು ಜಾರಿಗೆ ಬಂದ ನಂತರ 1991ರಲ್ಲಿ ಜಾರಿಗೆ ಬಂದಂಥ ನೂತನ ಆರ್ಥಿಕ ನೀತಿಯ ಲಕ್ಷಣಗಳಲ್ಲಿ ಮೊದಲನೇದಾಗಿರುವಂಥದ್ದು ಉದಾರೀಕರಣ. ಇದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ತರಕ ಕಾರಣಗಳೇನು, ಅವುಗಳ ಹಿನ್ನೆಲೆಯನ್ನು ಅಧ್ಯಯನವನ್ನು ಮಾಡಿದ್ದೀವಿ. 4 ದಶಕಗಳಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಅಧ್ಯಯನವನ್ನು ಮಾಡಿದ್ದೀವಿ. 1950ರಿಂದ ಹಿಡ್ಕೊಂಡು 1990ರ ಅವಧಿ ಒಳಗಾಗಿ ಭಾರತದ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಆ ಸಮಯದಲ್ಲಿ ಭಾರತದ ಅರ್ಥವ್ಯವಸ್ಥೆ ಯಾವ ರೀತಿಯಾಗಿ ಅನ್ನುವಂಥದ್ದನ್ನು ಸಂಪೂರ್ಣವಾದಂಥದ್ದು ಮಾಹಿತಿಯನ್ನು ತಿಳ್ಕೊಂಡಿವಿ. ಅದಾದ ನಂತರ ಭಾರತದಲ್ಲಿ ಹೊಸ ಆರ್ಥಿಕ ನೀತಿಗಳು, ಹೊಸ ಯುಗ ಎನ್ನುವಂಥದ್ದು ಆರ್ಥಿಕ ನೀತಿ ಏನಪ್ಪ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬದಲಾವಣೆಯನ್ನು ತರುವುದಕ್ಕಾಗಿ ಹೊಸ ಆರ್ಥಿಕ ನೀತಿಗಳು ಎನ್ನುವಂಥದ್ದನ್ನು ಜಾರಿಗೆ ತಂದರು. ಆ ಆರ್ಥಿಕ ನೀತಿಯನ್ನು ಜಾರಿಗೆ ತರಕ ಹಿನ್ನೆಲೆಗಳೇನೆನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಈ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂದ ನಂತರ, ನೂತನ ಆರ್ಥಿಕ ನೀತಿ ಜಾರಿಗೆ ಬಂದ ನಂತರ ಅದರ ಭಾಗಗಳು ಅಥವಾ ಲಕ್ಷಣಗಳು, ಆ ಲಕ್ಷಣಗಳಲ್ಲಿ ಮೊದಲೇದಾಗಿ ಬರುವಂಥದ್ದು ರೀ ಉದಾರೀಕರಣ. ಹಾಗಾದ್ರೆ ಉದಾರೀಕರಣ ಅಂದರೆ ಏನು? ಉದಾರೀಕರಣದ ಫಲವಾಗಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ಯಾವ ವಲಯಗಳು ಏನಪ್ಪ ಅಂದ್ರೆ ಬದಲಾವಣೆಯಾದವು ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲೇದಾಗಿ ಬರುವಂಥದ್ದು ಉದಾರೀಕರಣ ಅಂದ್ರೆ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದನ್ನು ಉದಾರೀಕರಣ ಎನ್ನುತ್ತೇವೆ. ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ಅರ್ಥವ್ಯವಸ್ಥೆಯಲ್ಲಿರುವಂಥ ಎಲ್ಲ ಹತೋಟಿಗಳು, ಸರ್ಕಾರದ ನಿಯಂತ್ರಣದಲ್ಲಿರುವಂಥ ಎಲ್ಲ ಹತೋಟಿಗಳನ್ನು ಮತ್ತು ಏನು ಹೇಳ್ತಾರೆ ಅಂದ್ರೆ ರೀ ನಿಯಂತ್ರಣಗಳನ್ನು, ಅಂದರೆ ಒಂದು ನಿರ್ದಿಷ್ಟವಾದಂಥ ಚೌಕಟ್ಟಿನಡಿಯಲ್ಲೇ ಕೆಲಸವನ್ನು ನಿರ್ವಹಿಸುವುದನ್ನು ಹಾಗೂ ನಿಯಂತ್ರಿಸುವುದನ್ನು ಏನು ಮಾಡೋದ್ರಿ ಮುಕ್ತಗೊಳಿಸುವುದನ್ನು ಉದಾರೀಕರಣ ಅಂತೇಳಿ ಕರೀತಾರೆ. ಹಾಗಾದ್ರೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ 1991ರ ಹೊಸ ಆರ್ಥಿಕ ನೀತಿಯಿಂದಾಗಿ ಉದಾರೀಕರಣದ ಬದಲಾವಣೆಯನ್ನು, ಅಂದ್ರೆ ಉದಾರೀಕರಣದ ಉದ್ದೇಶಗಳೇನು, ಯಾಕೆ ನಾವು ಉದಾರೀಕರಣ ಎನ್ನುವಂಥದ್ದನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಳವಡಿಕೆ ಮಾಡ್ಕೊಂಡಿವಿ. ಆ ಉದಾರೀಕರಣದ ಉದ್ದೇಶಗಳನ್ನು ನಾವು ನೋಡ್ತಾ ಹೋದ್ವಿ ಅಂದ್ರೆ ಮೊದಲೇದು ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿತ ಮಾಡುವುದು. ಅಂದ್ರೆ ಜನ ಮಾಡುವಂಥ ಕೆಲಸದಲ್ಲಿ ಜನ ಏನಪ್ಪ ಅಂದ್ರೆ ಒಂದು ಉದ್ಯೋಗವನ್ನು ಮಾಡ್ತಿರ್ತಾರೆ, ಜನರ ಆರ್ಥಿಕ ಚಟುವಟಿಕೆಗಳಿರ್ತಾವೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಮೊದಲು ಸರ್ಕಾರ ಹಸ್ತಕ್ಷೇಪ ಮಾಡ್ತಾಯಿತ್ತು. ಆ ಹಸ್ತಕ್ಷೇಪವನ್ನು ಏನು ಮಾಡೋದು ಅಂತ ಹೇಳ್ತಾರೆ ಮಧ್ಯಪ್ರವೇಶಿಸುವುದನ್ನು, ಅಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಮಧ್ಯಪ್ರವೇಶಿಸುವುದನ್ನು ನಿಷೇಧಿಸುವ ಉದ್ದೇಶದಿಂದ ಉದಾರೀಕರಣವನ್ನು ಅಳವಡಿಕೆ ಮಾಡ್ಕೊಳಾಯ್ತು. ನೆಕ್ಸ್ಟ್ ಎರಡನೇದಾಗಿ ಬರುವಂಥ ಅಂಶ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಮಾರುಕಟ್ಟೆಯ ನಿರ್ಧಾರಕ್ಕೆ ಅವಕಾಶ ಮಾಡಿಕೊಡುವುದು. ಯಾಕಂದರೆ ಇಲ್ಲಿ ಸರ್ಕಾರದ ಹತೋಟಿಯಲ್ಲಿದ್ದಂಥ ಮಾರುಕಟ್ಟೆಯನ್ನು ಮುಕ್ತಗೊಳಿಸುವುದು. ಉತ್ಪಾದನೆ ಮತ್ತು ವಿತರಣೆಯಲ್ಲಿ ನಾವು ಉತ್ಪಾದನೆ ಮಾಡೀನಿ ಅಂದ್ರೆ ನಾನೇ ಹೋಗಿ ಅದನ್ನ ಏನಪ್ಪ ಅಂದ್ರೆ ವಿತರಣೆ ಮಾಡ್ತೀನಿ, ಆವಾಗ ಮಾರುಕಟ್ಟೆ ನಿರ್ಧಾರಕ್ಕೆ ಅವಕಾಶ ಮಾಡಿಕೊಡೋದು. ಮಾರುಕಟ್ಟೆಯಲ್ಲಿ ಯಾವ ರೀತಿಗೆ ನಿರ್ಧಾರ ಆಗ್ತೈತಿ ಅದಕ್ಕೆ ಅವಕಾಶ ಮಾಡಿಕೊಡೋದು. ಅಲ್ಲಿ ಯಾರು ಏನಪ್ಪ ಅಂದ್ರೆ ಹಸ್ತಕ್ಷೇಪ ಮಾಡಂಗಿಲ್ಲ. ನೆಕ್ಸ್ಟ್ ಮೂರನೇದಾಗಿ ಬರುವಂಥ ಅಂಶ ಹೇಳ್ತಾರೆ ಅರ್ಥವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ನೋಡಿ, ಅರ್ಥವ್ಯವಸ್ಥೆಯನ್ನು ಮುಕ್ತಗೊಳಿಸಿಬಿಡೋದು, ಯಾವುದೇ ನಿಯಂತ್ರಣ ಇಲ್ಲ, ಯಾರ್ದೂ ಹತೋಟಿ ಇಲ್ಲ, ಮುಕ್ತವಾದಂಥ ರೀತಿಯಲ್ಲಿ ಅರ್ಥವ್ಯವಸ್ಥೆಯನ್ನು ಎಲ್ಲ ಹತೋಟಿಗಳಿಂದ ಮುಕ್ತಗೊಳಿಸುವುದು. ಇನ್ನು ಲಾಸ್ಟ್ ಒಂದು ಬರುವಂಥದ್ದು ನೋಡ್ರಿ ಕೈಗಾರಿಕೆಗಳ ಮೇಲಿನ ನಿಯಂತ್ರಣವನ್ನು ತೆಗೆದು ಹಾಕುವಂಥದ್ದು. ನೋಡಿ, ಕೈಗಾರಿಕೆಗಳ ಮೇಲೆ ನಿಯಂತ್ರಣ ಇತ್ತಲ್ಲ, ಆ ನಿಯಂತ್ರಣವನ್ನು ತೆಗೆದು ಹಾಕುವ ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂದ್ರೆ ರೀ ಭಾರತದ ಆರ್ಥಿಕತೆಯಲ್ಲಿ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನಪ್ಪ ಅಂದ್ರೆ ಈ ಉದಾರೀಕರಣ ಎನ್ನುವಂಥದ್ದನ್ನು ಅಳವಡಿಕೆ ಮಾಡ್ಕೊಂಡು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಉದಾರೀಕರಣದ ಫಲವಾಗಿ ಬದಲಾವಣೆಯಾದಂಥ ಕ್ಷೇತ್ರಗಳು, ಉದಾರೀಕರಣದ ಫಲವಾಗಿ ಬದಲಾವಣೆಯಾದಂಥ ಏನಪ್ಪ ಅಂದ್ರೆ ವಲಯಗಳನ್ನು ನಾವು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಮೊದಲೇದಾಗಿ ಬರುವಂಥದ್ದು ನೋಡ್ರಿ ಕೈಗಾರಿಕಾ ವಲಯದ ನಿಯಂತ್ರಣ ರಹಿತತೆ. ಕೈಗಾರಿಕಾ ವಲಯದ ನಿಯಂತ್ರಣ, ಕೈಗಾರಿಕಾ ವಲಯದ ನಿಯಂತ್ರಣ ರಹಿತತೆ.
ಮೊದಲನೇದಾಗಿ ಬರುವಂಥದ್ದು ಕೈಗಾರಿಕಾ ವಲಯದ ನಿಯಂತ್ರಣ ರಹಿತತೆ. ಎರಡನೇದಾಗಿ ಬರುವಂಥದ್ದು ಹಣಕಾಸು ವಲಯದ ಸುಧಾರಣೆ. ಹಣಕಾಸು ವಲಯದ ಸುಧಾರಣೆ. ಹಣಕಾಸು ವಲಯದ ಸುಧಾರಣೆ. ನಂತರ ಮೂರನೇದಾಗಿ ಬರುವಂಥದ್ದು ತೆರಿಗೆ ಸುಧಾರಣೆ. ತೆರಿಗೆ ಸುಧಾರಣೆ. ತೆರಿಗೆ ಸುಧಾರಣೆ. ನಂತರ ನಾಲ್ಕನೇದಾಗಿ ಬರುವಂಥದ್ದು ವಿದೇಶಿ ವಿನಿಮಯ ಸುಧಾರಣೆಗಳು. ವಿದೇಶಿ ವಿನಿಮಯ ಸುಧಾರಣೆಗಳು. ವಿದೇಶಿ ವಿನಿಮಯ ಸುಧಾರಣೆಗಳು. ನಂತರ ಐದನೇದಾಗಿ ಬರುವಂಥದ್ದು ವ್ಯಾಪಾರ ಮತ್ತು ಹೂಡಿಕೆ. ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳ ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳ ಸುಧಾರಣೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸುವಂಥದ್ದು ಏನಪ್ಪ ಅಂದ್ರೆ ಉದಾರೀಕರಣದ ಫಲವಾಗಿ ಉದಾರೀಕರಣದ ಅಳವಡಿಕೆಯನ್ನು ಮಾಡ್ಕೊಂಡಿಲ್ಲ. ಆ ಉದಾರೀಕರಣದ ಫಲವಾಗಿ ಬದಲಾವಣೆಯಾದಂಥ ವಲಯಗಳು ನೋಡಿ, 5 ರೀತಿಯಾದಂಥ ವಲಯಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಬದಲಾವಣೆ ಆಗ್ತಾವ. ಮೊದಲೇದು ಕೈಗಾರಿಕಾ ವಲಯದ ನಿಯಂತ್ರಣ ರಹಿತತೆ. ಎರಡನೇದಾಗಿ ಬರುವಂಥದ್ದು ಹಣಕಾಸು ವಲಯದಲ್ಲಿ ಸುಧಾರಣೆಯನ್ನು ಕೈಗೊಂಡರು. ತೆರಿಗೆ ನೀತಿಗಳಲ್ಲಿ ಸುಧಾರಣೆಯನ್ನು ಕೈಗೊಂಡರು. ವಿದೇಶಿ ವಿನಿಮಯದ ಸುಧಾರಣೆಗಳನ್ನು ಮಾಡಿದರು. ಹಾಗೂ ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳಲ್ಲಿನ ಸುಧಾರಣೆಗಳ ಮೂಲಕ ಉದಾರೀಕರಣ ಎನ್ನುವಂಥದ್ದನ್ನು ಏನಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅಳವಡಿಕೆಯನ್ನು ಮಾಡ್ಕೊಂಡ್ರಂತ ಹೇಳ್ತೀವಿ. ಇವಾಗ ಕೈಗಾರಿಕಾ ನಿಯಂತ್ರಣ ರಹಿತತೆ ಅಂದರೆ ಇಲ್ಲಿ ಆರ್ಥಿಕ ಸುಧಾರಣೆಗಳ ಪ್ರಮುಖ ಅಂಶಗಳಲ್ಲಿ ಕೈಗಾರಿಕಾ ಸುಧಾರಣೆಯು ಒಂದಾಗಿದೆ. ನೋಡಿ, ಅತ್ಯಂತ ಆರ್ಥಿಕ ವ್ಯವಸ್ಥೆಯ ಸುಧಾರಣೆಯಲ್ಲಿ ಕೈಗಾರಿಕಾ ವಲಯದ ನಿಯಂತ್ರಣತೆ ಏನಪ್ಪ ಅಂದ್ರೆ ಒಂದು ಪ್ರಮುಖ ಸುಧಾರಣೆಯಾಗಿದೆ. ಭಾರತದ ಕೈಗಾರಿಕಾ ವಲಯದಲ್ಲಿ 4 ದಶಕಗಳ ಯೋಜನಾ ಅವಧಿಯಲ್ಲಿ ನೋಡಿ, ಭಾರತ ದೇಶದಲ್ಲಿ 4 ದಶಕಗಳ ಯೋಜನಾ ಅವಧಿಯಲ್ಲಿ ನಿಮ್ಗೆ ಹೇಳಿನ ಈಗಾಗಲೇ 1950ರಿಂದ 1990 ಅವಧಿ ಒಳಗಾಗಿ 4 ದಶಕಗಳ ಯೋಜನಾ ಅವಧಿಯಲ್ಲಿ ಅದಕ್ಷತೆ, ಅಧಿಕ ಉತ್ಪಾದನಾ ವೆಚ್ಚ, ಕಡಿಮೆ ಗುಣಮಟ್ಟದ ವಸ್ತುಗಳ ತಯಾರಿಕೆಯಾಗುವಂಥ ಗುಣಲಕ್ಷಣಗಳನ್ನು ಹೊಂದಿತ್ತು. ಆಗಿನ ಕೈಗಾರಿಕೆಗಳು ಹೆಂಗಿದ್ವು ಅಂದ್ರೆ ಅದಕ್ಷತೆ ಅಂದರೆ ಏನ್ರಿ, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಒಂದು ವ್ಯವಸ್ಥೆ ಇಲ್ಲ, ಅದನ್ನು ನಿಯಂತ್ರಣ ಮಾಡೋಕ್ಕಾಗಂಗಿಲ್ಲ, ಆ ಅದಕ್ಷತೆ ಇತ್ತು. ನಂತರ ಅಧಿಕ ಉತ್ಪಾದನಾ ವೆಚ್ಚ ಏನಾಗ್ತಾ ಇದ್ರಿ, ಅಧಿಕ ವೆಚ್ಚ ಉಂಟಾಗ್ತಾ ಇತ್ತು, ಹಣ ಜಾಸ್ತಿ ಖರ್ಚಾಗ್ತಾ ಇತ್ತು. ಇದಾದರೂ ಹಣ ಜಾಸ್ತಿ ಖರ್ಚಾದರೂ ಕೂಡ ಕಡಿಮೆ ಗುಣಮಟ್ಟದ ವಸ್ತುಗಳ ತಯಾರಿಕೆ ನೋಡಿ, ಎಷ್ಟೇ ನಾವು ಖರ್ಚು ಮಾಡಿದ್ರು ಅಲ್ಲಿ ಕಡಿಮೆ ಗುಣಮಟ್ಟದ ವಸ್ತುಗಳು ಏನಾಗ್ತಾ ಇದ್ವು, ತಯಾರಾಗ್ತಾ ಇದ್ದವು, ಹೊಂದಿತ್ತು. ಈ ಸಂದರ್ಭದಲ್ಲಿ ಭಾರತದಲ್ಲಿ ಕೈಗಾರಿಕೆಗಳ ಮೇಲೆ ನಿಯಂತ್ರಣ ತಂತ್ರಗಳನ್ನು ಹಲವು ರೀತಿಯಲ್ಲಿ ಹೇರಲಾಯಿತು. ನಂತರ ಕೈಗಾರಿಕಾ ಪರವಾನಗಿ ಅಡಿಯಲ್ಲಿ ಪ್ರತಿಯೊಬ್ಬ ಉದ್ಯಮಿಯು ಒಂದು ಉದ್ಯಮ ಘಟಕವನ್ನು ಸ್ಥಾಪಿಸಲು, ಮುಚ್ಚಲು ಅಥವಾ ಉತ್ಪಾದಿಸಲ್ಪಡುವ ಸರಕುಗಳ ಪ್ರಮಾಣವನ್ನು ನೋಡು, ಒಂದು ನಿಯಂತ್ರಿತವಾದಂಥ ಕೈಗಾರಿಕೆ ಪರವಾನಗಿ ಅಡಿಯಲ್ಲಿ ಅಂದರೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರಲ್ಲಿ ಪರವಾನಗಿ ಅನ್ನುವಂಥದ್ದು ತಗೋಬೇಕಾಗ್ತೈತಿ. ಆ ಕೈಗಾರಿಕಾ ಪರವಾನಗಿಯ ಅಡಿಯಲ್ಲಿ ಉದ್ಯಮಿಯು ಒಂದು ಉದ್ಯಮ ಘಟಕವನ್ನು ಸ್ಥಾಪಿಸಲು ಅಂದರೆ ಉತ್ಪಾದನೆಯನ್ನು ಮಾಡೋಕ್ಕೆ ಒಂದು ಉದ್ಯಮ ಘಟಕವನ್ನು ರಚನೆ ಮಾಡುವಂಥದ್ದು, ಸ್ಥಾಪಿಸುವಂಥದ್ದು, ಮುಚ್ಚಲು ಅಥವಾ ಉತ್ಪಾದಿಸಲ್ಪಟ್ಟ ಸರಕುಗಳನ್ನು ನಿರ್ಧರಿಸಲು ಸರ್ಕಾರದ ಅಧಿಕಾರಿಗಳಿಂದ ಅನುಮತಿಯನ್ನು ಪಡಿಬೇಕಾಗಿತ್ತು. ಯಾವಾಗ್ರಿ? ಅವಾಗ ಹೊಸ ಆರ್ಥಿಕ ನೀತಿ ಬರೋಕ್ಕಿಂತ ಪೂರ್ವದಲ್ಲಿ. ಇಷ್ಟೆಲ್ಲ ಉತ್ಪಾದನೆ ಮಾಡಬೇಕಾದ್ರೆ, ಮುಚ್ಚಬೇಕಾದ್ರೆ ಅಥವಾ ಉತ್ಪಾದಿಸಲ್ಪಟ್ಟ ಸರಕುಗಳನ್ನು ನಿಯಂತ್ರಿಸಬೇಕಾದ್ರೆ ಎಲ್ಲವನ್ನ ಒಂದು ಸರ್ಕಾರದ ಏನು ಮಾಡಬೇಕಾಗಿತ್ತು, ಅಧಿಕಾರಿಗಳಿಂದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಹಲವು ಕೈಗಾರಿಕೆಗಳು ಸ್ಥಾಪನೆಯಾಗಿ ಖಾಸಗಿ ವಲಯಕ್ಕೆ ಅವಕಾಶಗಳಿರಲಿಲ್ಲ. ಇಲ್ಲಿ ಕೈಗಾರಿಕೆಗಳು ಖಾಸಗಿ ವಲಯಕ್ಕೆ ಸ್ಥಾಪನೆ ಮಾಡೋಕ್ಕೆ ಅವಕಾಶಗಳಿರಲಿಲ್ಲ. ಇನ್ನು ಕೆಲವು ಸರಕುಗಳನ್ನು ಸಣ್ಣ ಕೈಗಾರಿಕೆಗಳಲ್ಲಿ ಮಾತ್ರ ಉತ್ಪಾದಿಸಬಹುದಾಗಿತ್ತು. ಅಂದರೆ ಕೆಲವೊಂದಿಷ್ಟು ಸರಕುಗಳನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ ಮಾತ್ರ ಏನಾಗಿತ್ತು ರೀ, ಉತ್ಪಾದಿಸಲು ಅವಕಾಶಗಳಿದ್ದವು. ಇದೆಲ್ಲವನ್ನು ತೊಡೆದು ಹಾಕುವುದಕ್ಕಾಗಿ ನೂತನ ಆರ್ಥಿಕ ನೀತಿ ಅಡಿಯಲ್ಲಿ
ಕೈಗಾರಿಕಾ ವಲಯದ ನಿರ್ಬಂಧಗಳನ್ನು ತೊಡೆದುಹಾಕಲು ಈ ಕೆಳಗಿನ ಪ್ರಮುಖ ಸುಧಾರಣೆಗಳನ್ನು ಕೈಗೊಳ್ಳಲಾಯಿತು. ನೋಡಿ, ಈ ಕೈಗಾರಿಕಾ ವಲಯದ ನಿಯಂತ್ರತೆಯನ್ನು ತೊಡೆದುಹಾಕಲು ಈ ಕೆಳಗಿನ ಅಂಶಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ, ಜಾರಿಗೆ ತರಲಾಯಿತು ಅಥವಾ ಕ್ರಮ ಕೈಗೊಳ್ಳಲಾಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ಅದ್ರಲ್ಲಿ ಮೊದಲೇದಾಗಿ ಬರುವಂಥದ್ದು ನೋಡ್ರಿ, ಕೆಲವು ಉತ್ಪನ್ನಗಳಾದ ಮದ್ಯ, ಸಿಗರೇಟ್, ಅಪಾಯಕಾರಿ ರಾಸಾಯನಿಕ ಕೈಗಾರಿಕಾ ಸ್ಫೋಟಕಗಳು, ವಿದ್ಯುನ್ಮಾನ ಸರಕುಗಳು, ಬಾಹ್ಯಾಕಾಶ, ಡ್ರಗ್ಸ್ ಮತ್ತು ಔಷಧಿ ತಯಾರಿಕೆಯನ್ನು ಹೊರತುಪಡಿಸಿ ಇತರೆ ಎಲ್ಲ ಉತ್ಪನ್ನಗಳ ಮೇಲೆ ಕೈಗಾರಿಕಾ ಪರವಾನಗಿ ನೀತಿಯನ್ನು ರದ್ದುಪಡಿಸಲಾಯಿತು. ನೋಡಿ, ಕೆಲವೊಂದಿಷ್ಟು ಉತ್ಪನ್ನಗಳಾದ ಅಪಾಯಕಾರಿಯಾದಂಥ ಉತ್ಪನ್ನಗಳಾದ ಯಾವ್ಯಾವ ಅಂತ ಹೇಳ್ತಾರೆ ಅಂದ್ರೆ ರೀ, ಸಿಗರೇಟ್, ಮದ್ಯ, ಅಪಾಯಕಾರಿ ರಾಸಾಯನಿಕಗಳು, ಕೈಗಾರಿಕಾ ಸ್ಫೋಟಕಗಳು, ವಿದ್ಯುನ್ಮಾನ ಸರಕುಗಳು, ಬಾಹ್ಯಾಕಾಶ, ಡ್ರಗ್ಸ್ ಮತ್ತು ಔಷಧಿ ತಯಾರಿಕೆಗಳನ್ನು ಹೊರತುಪಡಿಸಿ. ಯಾಕಂದರೆ ಇವೆಲ್ಲ ಏನಾಗ್ಯಾವ ಅಂದ್ರೆ ರೀ, ಅಪಾಯಕಾರಿಯಾದಂಥ ವಸ್ತುಗಳು. ಇವುಗಳನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಉತ್ಪನ್ನಗಳ ಮೇಲಿನ ಕೈಗಾರಿಕೆ ಪರವಾನಗಿಯನ್ನು ರದ್ದುಪಡಿಸಲಾಯಿತು. ಹಾಗಾದರೆ ಕೈಗಾರಿಕಾ ಪರವಾನಗಿ ಎಂದರೇನು? ಕೈಗಾರಿಕಾ ಪರವಾನಗಿ ಎಂದರೇನು? ಇಲ್ಲಿ ಹೇಳ್ತಾರೆ ನೋಡ್ರಿ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರ ನೀಡುವ ಅನುಮತಿಯನ್ನು ಕೈಗಾರಿಕಾ ಪರವಾನಗಿ ಎನ್ನುತ್ತೇವೆ. ನೋಡಿ, ಒಂದು ಕೈಗಾರಿಕೆ ಸ್ಥಾಪನೆ ಆಗಬೇಕಾದ್ರಲ್ಲಿ ಸರ್ಕಾರ ನೀಡುವಂಥ ಪರವಾನಗಿ, ಸರ್ಕಾರ ಏನು ಅನುಮತಿ ಕೊಡ್ತೈತ್ರಲ್ಲ, ಲೈಸೆನ್ಸ್ ಅಂತೇಳಿ ಬರ್ತೈತೆ ನೋಡ್ರಿ. ಸರ್ಕಾರ ಕೊಡುವಂಥ ಲೈಸೆನ್ಸ್, ಅನುಮತಿ ಪತ್ರ ಏನು ಕೊಡ್ತೈತ್ರಲ್ಲ, ಆ ಅನುಮತಿಯನ್ನು ನಾವೇನಂತ ಕರಿತೀವಿ? ಕೈಗಾರಿಕಾ ಪರವಾನಗಿ ಅಂತೇಳಿ ಕರಿತೀವಿ. ಇದು ಮೊದಲನೇ ಅಂಶ. ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಪ್ರಸ್ತುತ ರಕ್ಷಣಾ ಕೈಗಾರಿಕಾ ಉತ್ಪನ್ನಗಳು. ರಕ್ಷಣಾ ಕೈಗಾರಿಕಾ ಉತ್ಪನ್ನಗಳು ಅಣುಶಕ್ತಿ ಉತ್ಪಾದನೆ ಮತ್ತು ರೈಲು ಸಾರಿಗೆ ಸಾರ್ವಜನಿಕ ವಲಯಕ್ಕೆ ಮೀಸಲಾಗಿವೆ. ಪ್ರಸ್ತುತವಾಗಿ ಸರ್ಕಾರದ ಬಳಿ ಇರುವಂಥ 3 ಉತ್ಪಾದನಾ ಘಟಕಗಳು. ಒಂದು ಅಣು ವಿದ್ಯುತ್ ಏನಪ್ಪ ಅಂದ್ರೆ ಉತ್ಪಾದನೆ, ರೈಲು, ಸಾರಿಗೆ ವ್ಯವಸ್ಥೆ. ಈ 3 ಏನಾಗ್ಯಾವ ಅಂದ್ರೆ ಸರ್ಕಾರದ ಅಧೀನದಲ್ಲಿ ಉಳಿಸಲ್ಪಟ್ಟವು. ನಂತರ ಸಣ್ಣ ಕೈಗಾರಿಕೆಗಳಿಗೆ ಮೀಸಲಿಟ್ಟಂಥ ಹಲವು ಕೈಗಾರಿಕೆಗಳನ್ನು ವಿಮುಕ್ತಗೊಳಿಸಿ ಮೀಸಲಾತಿಯಲ್ಲೇ ತೆಗೆದುಹಾಕಲಾಯಿತು. ಅಂದರೆ ಕೆಲವೊಂದಿಷ್ಟು ಸಣ್ಣ ಪ್ರಮಾಣ ಕೈಗಾರಿಕೆಗಳಿಗೆ ಮೀಸಲಾಗಿತ್ತು, ಅದನ್ನು ಪರವಾನಗಿಯನ್ನು ಏನು ಮಾಡಿದ್ರಿ? ತೆಗೆದುಹಾಕಲಾಯಿತು. ನಂತರ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಆಧಾರಿತ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ. ನೋಡಿ, ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಹಲವು ಕೈಗಾರಿಕೆ ವಸ್ತುಗಳು ಬೆಲೆಗಳು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುವಂತಾಯಿತು. ನೋಡಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಎನ್ನುವಂಥದ್ದು ಜಾರಿಗೆ ತಂದು ಹಲವು ಕೈಗಾರಿಕೆಗಳ ಬೆಲೆಗಳು, ಉತ್ಪಾದನದ ಬೆಲೆಗಳು ಮಾರುಕಟ್ಟೆಯಲ್ಲೇ ನಿರ್ಧಾರವಾಗುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ನೋಡಿ, ಈ ರೀತಿಯಾಗಿ ಕೈಗಾರಿಕಾ ವಲಯದ ನಿಯಂತ್ರಿತ ರಹಿತತೆ, ಕೈಗಾರಿಕಾ ವಲಯವನ್ನು ಏನು ಮಾಡಿದ್ರಿ? ಮುಕ್ತಗೊಳಿಸುವುದರ ಮೂಲಕ ಆರ್ಥಿಕ ಚಟುವಟಿಕೆಗಳಲ್ಲಿ ಅವು ತೊಡಗಿ ಅಧಿಕ ಪ್ರಮಾಣದಲ್ಲಿ ಅಭಿವೃದ್ಧಿಗೆ ಏನಪ್ಪ ಅಂದ್ರೆ ಕೊಡುಗೆಯನ್ನು ನೀಡಕ್ಕೆ ಏನಾದರೂ ಅಂದ್ರೆ ಸಹಕಾರಿಯಾಗಕ್ಕೆ ಅವುಗಳ ಮೇಲಿನ ಎಲ್ಲ ನಿಯಂತ್ರಣವನ್ನು ತೆಗೆದು ಹಾಕಿದ್ದಾರೆ ಅಂತ ಹೇಳ್ತೀವಿ. ಅದು ಎದರ ಫಲವಾಗಿರಿ? ಉದಾರೀಕರಣದ ಫಲವಾಗಿ. ಇನ್ನಂತೀರಿ ಎರಡನೇದಾಗಿ ಬರುವಂಥದ್ದು ಹಣಕಾಸು ವಲಯದ ಸುಧಾರಣೆ. ಹಾಗಾದರೆ ಹಣಕಾಸು ವಲಯವು ಹಣಕಾಸಿನ ಸಂಸ್ಥೆಗಳಾದ ವಾಣಿಜ್ಯ ಬ್ಯಾಂಕುಗಳು, ಹೂಡಿಕೆಯ ಬ್ಯಾಂಕುಗಳು, ಷೇರು ಮಾರುಕಟ್ಟೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆಗಳನ್ನು ಒಳಗೊಂಡಿವೆ. ನೋಡಿ, ಹಣಕಾಸು ಮಾರುಕಟ್ಟೆ ಎನ್ನುವಂಥದ್ದು ಹಣದ ವಲಯದ ಸುಧಾರಣೆ ಎನ್ನುವಂಥದ್ದು ಏನು ಹೇಳ್ತಾರೆ ಅಂದ್ರೆ ಹಣಕಾಸಿನ ವಲಯವು ಹಣಕಾಸಿನ ಸಂಸ್ಥೆಗಳಾದ ಯಾರ ಮೂಲಕ ಹಣಕಾಸು ನಿಯಂತ್ರಿಸಲ್ಪಡ್ತೈತಿ ಅಂದ್ರೆ ಹಣಕಾಸು ಸಂಸ್ಥೆಗಳಾದ ವಾಣಿಜ್ಯ ಬ್ಯಾಂಕುಗಳು, ನಂತರ ಹೂಡಿಕೆಯ ಬ್ಯಾಂಕುಗಳು, ಷೇರು ಮಾರುಕಟ್ಟೆ ಮತ್ತು ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಗಳು. ಈಗ ನೋಡ್ರಿ, ಇವುಗಳ ಮೂಲಕ ಹಣದ ಏನಾಗ್ತೈತಿ ರೀ? ಚಲಾವಣೆ ಆಗ್ತೈತಿ, ಹಣವನ್ನು ನಿಯಂತ್ರಿಸ್ತಾರ. ಆದ್ರೆ ಹಣಕಾಸು ವಲಯದ ಸುಧಾರಣೆಗೂ ಮುನ್ನ ಹಣಕಾಸು ವಲಯದ ಮೇಲೆ ಹಲವು ನಿರ್ಬಂಧಗಳಿದ್ದವು. ಈ ಎಲ್ಲ ನಿರ್ಬಂಧಗಳನ್ನ ಮುಕ್ತಗೊಳಿಸಿ ಈ ಕೆಳಗಿನ ಸುಧಾರಣೆಗಳ ಗುರಿಯನ್ನು ಹೊಂದಿದ್ದೆ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಹಣಕಾಸು ವಲಯದ ನಿಯಂತ್ರಕ ಸ್ಥಾಪಕನಾಗಿಂದ ಹಣಕಾಸು ವಲಯದ ಸಹಾಯಕನಾಗಿ ಮಾರ್ಪಡಿಸಿತು. ನೋಡಿ, ಹಣಕಾಸು ವಲಯದ ನಿಯಂತ್ರಕ ಯಾರಂದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಹಣದ ನಿಯಂತ್ರಣವನ್ನು ಮಾಡ್ತಿತ್ತು. ಆದರೆ ಇಲ್ಲಿ ಏನಾಯ್ತಂದ್ರೆ ಹಣಕಾಸು ವಲಯ ಸುಧಾರಣೆ ಹಣದ ಸಹಾಯಕನಾಗಿ ಅವನನ್ನು ಏನು ಮಾಡಿತ್ರಿ? ಮಾರ್ಪಡಿಸಿತು. ಅದಕ್ಕಾಗಿ RBIಯನ್ನು ಹಣಕಾಸು ವಲಯದ ನಿಯಂತ್ರಕ ಎಂದು ಸಂಬೋಧಿಸಲಾಗಿದೆ. ನೋಡಿ, ನೆನಪಿಟ್ಟುಕೊರಿ ವಿದ್ಯಾರ್ಥಿಗಳೇ, ಹಣಕಾಸು ವಲಯದ ನಿಯಂತ್ರಕ ಯಾರಂದ್ರೆ RBI.
ಹಾಗಾದರೆ ಹಣಕಾಸು ವಲಯದ ಸುಧಾರಣೆಗಳು ಏನೇನು ಸುಧಾರಣೆಗಳದು? ಅದರ ಮೊದಲೇದಾಗಿ ಬರುವಂಥದ್ದು ನೋಡ್ರಿ, ಬ್ಯಾಂಕಿಂಗ್ ವಲಯದ ಚಟುವಟಿಕೆಗಳ ಬಗ್ಗೆ ವೇಗವಾಗಿ ತೀರ್ಮಾನ ಕೈಗೊಳ್ಳಲು RBI ನಿಯಂತ್ರಣವನ್ನು ತೆಗೆದುಹಾಕಲಾಯಿತು. ನೋಡಿ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಚಟುವಟಿಕೆಯನ್ನು ವೇಗವಾಗಿ ತೆಗೆದುಕೊಳ್ಳುವುದಕ್ಕಾಗಿ RBI ನಿಯಂತ್ರಣವನ್ನು ಏನು ಮಾಡಿದ್ರಿ, ತೆಗೆದು ಹಾಕಿದರು. ಈ ಸುಧಾರಣೆಯು ದೇಶೀಯ ಬ್ಯಾಂಕುಗಳ ಮೇಲಿನ ವಿದೇಶಿ ಹೂಡಿಕೆ ಪ್ರಮಾಣವನ್ನು 50% ಹೆಚ್ಚಿಸಲಾಯಿತು. ನೋಡಿ, ದೇಶೀಯ ಬ್ಯಾಂಕುಗಳು ನಮ್ಮ ಬ್ಯಾಂಕುಗಳಿಗೆ ವಿದೇಶಿ ಹೂಡಿಕೆ ಅಂದರೆ ಬೇರೆ ರಾಷ್ಟ್ರಗಳಿಂದ ಮಾಡುವಂಥ ಹೂಡಿಕೆಯ ಶೇಕಡಾವಾರು ಪ್ರಮಾಣ ಎಷ್ಟಕ್ಕೆ ಹೆಚ್ಚು ಮಾಡಿದ್ರಿ? 50%, 50% ಏನು ಮಾಡಿದರು? ಹೆಚ್ಚಿಗೆ ಮಾಡಿದರು. ನಂತರ ಈ ಸುಧಾರಣೆಯು ಸ್ಥಳೀಯ ಖಾಸಗಿ ಬ್ಯಾಂಕುಗಳ ಸ್ಥಾಪನೆಯ ಜೊತೆಗೆ ವಿದೇಶಿ ಖಾಸಗಿ ಬ್ಯಾಂಕುಗಳ ಸ್ಥಾಪನೆಗೂ ಅವಕಾಶ ಕಲ್ಪಿಸಲಾಯಿತು. ನೋಡಿ, ಸ್ಥಳೀಯ ಬ್ಯಾಂಕುಗಳ ಸ್ಥಾಪನೆಯ ಜೊತೆಗೆ ನಮ್ಮಲ್ಲಿ ಸ್ಥಾಪನೆಯಾಗುವಂಥ ಸ್ಥಳೀಯ ಬ್ಯಾಂಕುಗಳ ಸ್ಥಾಪನೆಯ ಜೊತೆಗೆ ಏನಪ್ಪ ಅಂದ್ರೆ ವಿದೇಶಿ ಖಾಸಗಿ ಬ್ಯಾಂಕುಗಳ ಸ್ಥಾಪನೆಗೂ ಕೂಡ ಏನು ಮಾಡಿದ್ರಿ? ಅವಕಾಶವನ್ನು ಮಾಡಿಕೊಟ್ರು. ನಂತರ ಸುಧಾರಣೆಗಳ ಕೆಲವು ಷರತ್ತುಗಳನ್ನು ಈಡೇರಿಸುವಂಥ ಬ್ಯಾಂಕುಗಳಿಗೆ RBI ಅನುಮೋದನೆ ಇಲ್ಲದೆ ಏನಪ್ಪ ಅಂದ್ರೆ ಹೊಸ ಶಾಖೆಗಳನ್ನು ತೆರೆಯಲು ಏನು ಮಾಡಿದ್ರಿ? ಸ್ವತಂತ್ರವನ್ನು ನೀಡಲಾಯಿತು. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ರೀ, ಸುಧಾರಣೆಗೆ ಕೆಲವು ಷರತ್ತುಗಳ ಈಡೇರಿಕೆಯಂತೆ ಅಂದರೆ ಷರತ್ತಿನ ಆಧಾರದ ಮೇಲೆ RBI ಪರವಾನಗಿ ಇಲ್ಲದೆ ಕೆಲವು ಹಣಕಾಸು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲು ಏನು ಮಾಡಿದ್ರಿ? ಸ್ವತಂತ್ರವನ್ನು ನೀಡಿದರು. ಇಂತಹ ಶಾಖೆಗಳ ಜಾಲವನ್ನು ವಿಸ್ತರಿಸುವ ವಿವೇಚನೆಯನ್ನು ಅವುಗಳಿಗೆ ಬಿಡಲಾಯಿತು. ಅಂದ್ರೆ ತಮ್ಮ ಶಾಖೆಗಳನ್ನು ಹೆಚ್ಚಿಗೆ ಮಾಡ್ಕೋದು, ಕಡಿಮೆ ಮಾಡ್ಕೋದು, ಅವರಕ್ಕೆ ಏನಪ್ಪ ಅಂದ್ರೆ ಅನುಕೂಲಕ್ಕೆ ತಕ್ಕಂತೆ ಅವರೇ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ಳಲಿ ಅಂತ ಅವ್ರಿಗೆ ಬಿಟ್ಟುಕೊಡಲಾಯಿತು. ಈ ನಂತರ ಬರುವಂಥದ್ರಿ ಭಾರತ ಮತ್ತು ವಿದೇಶಿಗಳಿಂದ. ನೋಡಿ, ಭಾರತದಲ್ಲಿ ಮತ್ತು ವಿದೇಶಿಗಳಿಂದ ಬ್ಯಾಂಕುಗಳಿಗೆ ಸಂಪನ್ಮೂಲಗಳನ್ನು ಸೃಷ್ಟಿಸುವ ಅನುಮತಿಯನ್ನು ನೀಡಲಾದರೂ ಇಲ್ಲಿ ಖಾತೆದಾರರು ಹಾಗೂ ದೇಶದ ಹಿತದೃಷ್ಟಿಯಿಂದ ಕೆಲವು ಆಡಳಿತಾತ್ಮಕ ವಿಷಯಗಳನ್ನು RBIನ ಹಿಡಿತದಲ್ಲಿ ಇಟ್ಟುಕೊಂಡಿತು. ನೋಡಿ, ಕೆಲವೊಂದಿಷ್ಟು ಗ್ರಾಹಕರು ಅಂದರೆ ಅವರ ಅನುಕೂಲಕ್ಕೆ ತಕ್ಕಂತೆ, ಗ್ರಾಹಕರು ಅಂದ್ರೆ ಬ್ಯಾಂಕುಗಳಲ್ಲಿ ಖಾತೆಯನ್ನು ಹೊಂದಿದಂಥ ಏನಪ್ಪ ಅಂದ್ರೆ ಖಾತೆದಾರರು ಇರ್ತಾರಲ್ಲ, ಅವರ ಅನುಕೂಲತೆಗಾಗಿ ದೇಶದ ಹಿತದೃಷ್ಟಿಯಿಂದ ಕೆಲವು ನಿಯಂತ್ರಣಗಳನ್ನು ಆಡಳಿತಾತ್ಮಕವಾಗಿ RBI ಏನು ಮಾಡ್ತೈತ್ರಿ? ನಿಯಂತ್ರಣದಲ್ಲಿ ಇಟ್ಕೋತು. ಈ ನಂತರ ಬರುವಂಥದ್ದು ನೋಡ್ರಿ, ಭಾರತೀಯ ಹಣಕಾಸು ಮಾರುಕಟ್ಟೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ. ನೋಡಿ, ಭಾರತೀಯ ಹಣಕಾಸು ಸಂಸ್ಥೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ FII ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಫಾರಿನ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್, ವಿದೇಶಿ ಸಾಂಸ್ಥಿಕ ಹೂಡಿಕೆ. ನೋಡಿ, ಇಂಡಸ್ಟ್ರಿ ಏನಪ್ಪ ಅಂದ್ರೆ ಫಾರಿನ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಮರ್ಚೆಂಟ್ಸ್ ಬ್ಯಾಂಕುಗಳು ಏನಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ಗಳಿಗೆ ಹೂಡಿಕೆ ಮಾಡಲು ಇಲ್ಲಿ ಏನು ಮಾಡಿರಿ? ಅವಕಾಶವನ್ನು ಮಾಡಿಕೊಟ್ರು. ನೋಡಿ, ಹಣಕಾಸು ವಲಯದ ಸುಧಾರಣೆಯಿಂದಾಗಿ ಈ ಏನಪ್ಪ ಅಂದ್ರೆ ಫಾರಿನ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್, ವಿದೇಶಿ ಸಾಂಸ್ಥಿಕ ಹೂಡಿಕೆಗಳಿಗೆ ಏನು ಮಾಡಿದ್ರಿ? ಭಾರತದಲ್ಲಿ ಹೂಡಿಕೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರಂತ ಹೇಳ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಭಾರತದಲ್ಲಿ ಹಣಕಾಸು ವಲಯದ ಸುಧಾರಣೆಯಿಂದಾಗಿರುವಂಥ ಅಂಶಗಳು. ಈ ನಂತರ ಮೂರನೇದಾಗಿ ಬರುವಂಥದ್ದು ನೋಡ್ರಿ, ತೆರಿಗೆ ಸುಧಾರಣೆ. ತೆರಿಗೆ ಸುಧಾರಣೆ ಮೂರನೇದಾಗಿ ಉದಾರೀಕರಣದ ಫಲವಾಗಿ ಬದಲಾವಣೆಯಾದಂಥದ್ದು ಯಾವುದಂದ್ರೆ ತೆರಿಗೆ ಸುಧಾರಣೆ. ಹಾಗಾದ್ರೆ ತೆರಿಗೆ ಅಂದರೆ ಏನು? ತೆರಿಗೆ ವಲಯದ ಸುಧಾರಣೆಗಳನ್ನು ಕೋಶೀಯ ವಲಯದ ಸುಧಾರಣೆಗಳೆಂದಲೂ ಕೂಡ ಕರೆಯಲಾಗುತ್ತದೆ. ಅದರಲ್ಲಿ ಪ್ರಸ್ತುತ ತೆರಿಗೆ ವ್ಯವಸ್ಥೆಯನ್ನು ವಿರೂಪಗೊಳಿಸಲು, ನೋಡಿ, ಪ್ರಸ್ತುತ ತೆರಿಗೆಯನ್ನು ಏನಪ್ಪ ಅಂದ್ರೆ ವಿರೂಪಗಳನ್ನು ತಿದ್ದುವುದು, ಸಂಪನ್ಮೂಲಗಳ ಸಂಗ್ರಹಣೆ, ದಕ್ಷ ಸಾರ್ವಜನಿಕ ವೆಚ್ಚದ ನೀತಿ ಮತ್ತು ಕೋಶೀಯ ಕೊರತೆ, ಪ್ರಗತಿಪರ ಇಳಿಕೆ ಏನಪ್ಪ ಅಂದ್ರೆ ಮುಂತಾದ ಅಂಶಗಳ ಸುಧಾರಣೆಯನ್ನು ಕೋಶೀಯ ನೀತಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ತೆರಿಗೆಯ ಸುಧಾರಣೆಗಳಲ್ಲಿ ಎರಡು ರೀತಿಯಾದಂಥ ತೆರಿಗೆಗಳು ನೋಡ್ತೀವಿ. ಒಂದು ಪ್ರತ್ಯಕ್ಷ ತೆರಿಗೆ, ಒಂದನೇದು ಪ್ರತ್ಯಕ್ಷ ತೆರಿಗೆ, ಎರಡನೇದು ಪರೋಕ್ಷ ತೆರಿಗೆ. ನೋಡಿ, ಒಂದನೇದು ಪ್ರತ್ಯಕ್ಷ ತೆರಿಗೆ, ಎರಡನೇದು ಏನಪ್ಪ ಅಂದ್ರೆ ಪರೋಕ್ಷ ತೆರಿಗೆ.
ತೆರಿಗೆಯನ್ನು ಎರಡು ವಿಧಗಳ ಮೂಲಕ ಏನಪ್ಪ ಅಂದ್ರೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಹಾಗಾದರೆ ಪ್ರತ್ಯಕ್ಷ ತೆರಿಗೆ ಅಂದರೆ ಏನು? ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಬರ್ತೈತೆ, ಅಥವಾ ಇದನ್ನು ನೇರ ತೆರಿಗೆ ಅಂತಲೂ ಕೂಡ ನಾವೇನು ಅಂದ್ರೆ ಕರಿತೀವಿ. ಪ್ರತ್ಯಕ್ಷ ತೆರಿಗೆ ಅಂದರೆ ಹೇಳ್ತಾರ, ಜನರ ವೈಯಕ್ತಿಕ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುವ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುತ್ತೇವೆ. ನೋಡಿ, ನೇರವಾಗಿ ಯಾರ ಮೇಲೆ ವಿಧಿಸ್ತಾರೆ ಅಂದ್ರೆ ರೀ, ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ಅವರು ಎಷ್ಟು ಆದಾಯವನ್ನು ಗಳಿಸ್ಯಾರ, ಎಷ್ಟು ಆದಾಯವನ್ನು ಏನಪ್ಪ ಅಂದ್ರೆ ಸಂಗ್ರಹಣೆ ಮಾಡ್ಯಾರ, ಅವರ ಸಂಪತ್ತು ಎಷ್ಟೈತಿ, ಅವರಿಗೆ ನೇರವಾಗಿ ವಿಧಿಸುವ ತೆರಿಗೆಯನ್ನು ನಾವೇನಂತ ಕರಿತೀವಿ? ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಈ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳು ನೋಡಿ, ಇವುಗಳಿಗೆ ಉದಾಹರಣೆ ಆದಾಯ ತೆರಿಗೆ, ನಂತರ ಬರುವಂಥದ್ದು ಕಾರ್ಪೊರೇಷನ್ ತೆರಿಗೆ, ನಂತರ ಸಂಪತ್ತಿನ ತೆರಿಗೆ, ನಂತರ ಬಡ್ಡಿ ತೆರಿಗೆ. ನೋಡಿ, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳು ಆದಾಯ ತೆರಿಗೆ, ಕಾರ್ಪೊರೇಷನ್ ತೆರಿಗೆ, ಸಂಪತ್ತಿನ ತೆರಿಗೆ ಮತ್ತು ಬಡ್ಡಿಯ ತೆರಿಗೆಗಳು ಏನಪ್ಪ ಅಂದ್ರೆ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳಾಗ್ಯಾವ. ಇಲ್ಲಿ 1991ಕ್ಕಿಂತ ಮುಂಚೆ ತೆರಿಗೆಯ ದರದ ಪ್ರಮಾಣ ಹೆಚ್ಚಾಗಿತ್ತು. ತೆರಿಗೆ ಕಳ್ಳತನ ಹೆಚ್ಚಾಗಿ ದೇಶದಲ್ಲಿ ತೆರಿಗೆ ಸಂಗ್ರಹ ಕಡಿಮೆಯಾಗಿತ್ತು. ಇಂತಹ ದೋಷ ಸರಿಪಡಿಸಲು ಪ್ರತ್ಯಕ್ಷ ತೆರಿಗೆಗಳಲ್ಲಿ ಕೆಲವು ಸುಧಾರಣೆಗಳನ್ನು ಜಾರಿಗೆ ತರಲಾಯಿತು. ನೋಡಿ, 1991 ಏನಪ್ಪ ಅಂದ್ರೆ ಪೂರ್ವದಲ್ಲಿ ತೆರಿಗೆ ದರ ಏನಾಗಿತ್ತು ರೀ? ಹೆಚ್ಚಾಗಿತ್ತು. ನಂತರ ತೆರಿಗೆ ಕಳ್ಳತನದಿಂದ ಏನಾಯ್ತಪ್ಪ ಅಂದ್ರೆ ಹೆಚ್ಚಾಗಿತ್ತು. ಇದರಿಂದಾಗಿ ತೆರಿಗೆ ಸಂಗ್ರಹಣೆ ಕಡಿಮೆ ಆಗಿತ್ತು. ಇದನ್ನು ಸುಧಾರಣೆಯನ್ನು, ಈ ದೋಷವನ್ನು ಸರಿಪಡಿಸುವುದಕ್ಕಾಗಿ ಪ್ರತ್ಯಕ್ಷ ತೆರಿಗೆಯಲ್ಲಿ ಕೆಲವು ಏನಪ್ಪ ಅಂದ್ರೆ ಸುಧಾರಣೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ಮೊದಲೇದು ವೈಯಕ್ತಿಕ ಆದಾಯ ತೆರಿಗೆ ದರವನ್ನು ಕಡಿಮೆಗೊಳಿಸಲಾಯಿತು. ಇಲ್ಲಿ ವೈಯಕ್ತಿಕ ಆದಾಯ ತೆರಿಗೆಯನ್ನೇ ಕಡಿಮೆಗೊಳಿಸಲಾಯಿತು. ಇದರಿಂದಾಗಿ ಕಳ್ಳತನ ಕಡಿಮೆಯಾಗಿ ವ್ಯಕ್ತಿಗಳು ಸ್ವಂತ ಪ್ರೇರಿತರಾಗಿ ಆದಾಯದ ಘೋಷಣೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಂದಾಯ ಏನಾಯಿತು ಅಂದರೆ ಹೆಚ್ಚಾಯಿತು. ನೋಡಿ, ವೈಯಕ್ತಿಕ ತೆರಿಗೆ ದರವನ್ನು ಕಡಿಮೆ ಮಾಡಿದ್ದರಿಂದ ತೆರಿಗೆ ಕಳ್ಳತನ ಕಡಿಮೆ ಆಯಿತು. ಇದರಿಂದಾಗಿ ಸ್ವಂತ ಅವರ ಆಸ್ತಿಯನ್ನು, ಅವರ ಸಂಪತ್ತನ್ನು ಘೋಷಣೆ ಮಾಡಿ ಅವರೇ ನೇರವಾಗಿ ಸರ್ಕಾರಕ್ಕೆ ಏನು ಮಾಡಕೈತಿರಿ? ತೆರಿಗೆಯನ್ನು ಕಟ್ಟಲು ಪ್ರಾರಂಭಿಸಿದರು. ನಂತರ ಎರಡನೇದು, ಉದ್ಯಮ ಸಂಸ್ಥೆಗಳು ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ವಿಧಿಸುವ ಕಂಪನಿ ತೆರಿಗೆ ದರವನ್ನು ಕ್ರಮವಾಗಿ ಕಡಿಮೆಗೊಳಿಸಲಾಯಿತು. ನೋಡಿ, ಉದ್ಯಮ ಸಂಸ್ಥೆಗಳು ಕೂಡು ಬಂಡವಾಳ ಸಂಸ್ಥೆಗಳು, ಬಂಡವಾಳವನ್ನು ಕ್ರೋಢೀಕರಣ ಮಾಡುವಂಥ ಸಂಸ್ಥೆಗಳ ಮೇಲೆ ವಿಧಿಸುವ ಕಂಪನಿ ತೆರಿಗೆಯನ್ನು ನಿಯಂತ್ರಣವನ್ನು ಏನು ಮಾಡಿದರೆ ಕಂಪನಿ ತೆರಿಗೆಯನ್ನು ಕ್ರಮೇಣವಾಗಿ ಏನಪ್ಪ ಅಂದ್ರೆ ಕಡಿಮೆಗೊಳಿಸಲಾಯಿತು ಅಂತ ಹೇಳ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಪ್ರತ್ಯಕ್ಷ ತೆರಿಗೆಯಿಂದ ಆದಂಥ ಬದಲಾವಣೆಗಳು. ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಪರೋಕ್ಷ ತೆರಿಗೆ. ಹಾಗಾದ್ರೆ ಪರೋಕ್ಷ ತೆರಿಗೆ ಅಂದ್ರೆ ಸರಕು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುತ್ತೇವೆ. ನೋಡಿ, ಇದು ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂಥ ತೆರಿಗೆ. ಉದಾಹರಣೆಗೆ ನೋಡಿ, ಪರೋಕ್ಷ ತೆರಿಗೆಗೆ ಉದಾಹರಣೆ ಕೇಂದ್ರ ಅಬಕಾರಿ ತೆರಿಗೆ, ಎರಡನೇದಾಗಿ ಬರುವಂಥದ್ದು ಆಮದು ರಫ್ತು ತೆರಿಗೆ, ನಂತರ ಬರುವಂಥದ್ದು ಸೇವಾ ತೆರಿಗೆ. ನೋಡಿ, ಇವಿಷ್ಟು ಏನಪ್ಪ ಅಂದ್ರೆ ಪರೋಕ್ಷ ತೆರಿಗೆಗೆ ಉದಾಹರಣೆಗಳು. ಅಂದ್ರೆ ಸರಕು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನು ನಾವೇನಂತ ಕರಿತೀವಿ? ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಈ ಪರೋಕ್ಷ ತೆರಿಗೆಗೆ ಉದಾಹರಣೆ ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ. ಇವು ಪರೋಕ್ಷ ತೆರಿಗೆಗೆ ಏನಪ್ಪ ಅಂದ್ರೆ ಉದಾಹರಣೆಗಳಾಗ್ಯಾವ. ಹಾಗಾದ್ರೆ ಪರೋಕ್ಷ ತೆರಿಗೆಯಿಂದಾದಂಥ ಬದಲಾವಣೆ ಇಲ್ಲಿ ಹೇಳ್ತಾರ, ದೇಶದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಸೇವೆಗಳ ಸಾಮಾನ್ಯ ರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸಲಾಗಿದೆ. ನೋಡಿ, ದೇಶದಲ್ಲಿ ಉತ್ಪಾದನೆಯಾದಂಥ ಎಲ್ಲ ಸರಕು ಸೇವೆಗಳಿಗೆ ಏನು ಅಂತೈತ್ರಿ? ರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸಲಾಗಿದೆ.
ನಂತರ ಕೇಂದ್ರ ಸರ್ಕಾರ ಜುಲೈ 1, 2017ರಿಂದ ಸರಕು ಮತ್ತು ಸೇವೆಯ ತೆರಿಗೆಯನ್ನು GSTಯನ್ನು ಜಾರಿಗೆ ತರಲಿ ಅಂತಂದ್ರೆ ಜಾರಿಗೊಳಿಸಲಾಗಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಬರ್ತೈತಿ. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ 2017ರಿಂದ ಜುಲೈ 1, 2017ರಿಂದ ಏನಪ್ಪ ಅಂದ್ರೆ ಸರಕು ಸೇವೆಗಳ ತೆರಿಗೆಯನ್ನು ಏನಪ್ಪ ಅಂದ್ರೆ ಜಾರಿಗೆಗೊಳಿಸಲಾಗಿದೆ. ಈ ರೀತಿಯಾಗಿ ಪರೋಕ್ಷ ತೆರಿಗೆ ಎನ್ನುವಂಥದ್ದು ಏನಪ್ಪ ಅಂದ್ರೆ ಈ ತೆರಿಗೆಯ ಸುಧಾರಣೆಗಳಲ್ಲಿ ನೋಡಿ ವಿದ್ಯಾರ್ಥಿಗಳೇ, ತೆರಿಗೆಯ ಸುಧಾರಣೆಗಳಲ್ಲಿ ಏನಪ್ಪ ಅಂದ್ರೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳೆನ್ನುವಂಥ ಎರಡೂ ವಿಷಯಗಳನ್ನು ಏನಪ್ಪ ಅಂದ್ರೆ ಬದಲಾವಣೆಯನ್ನು ಮಾಡಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನಪ್ಪ ಅಂದ್ರೆ ಇವುಗಳನ್ನು ಅಳವಡಿಕೆ ಮಾಡಿಕೊಳ್ಳುವುದರ ಮೂಲಕ ಉದಾರೀಕರಣದ ಫಲವಾಗಿ ಏನಪ್ಪ ಅಂದ್ರೆ ಹೊಸದರಿಯಾದಂಥ ನೀತಿಯನ್ನು ಜಾರಿಗೆ ತರಲಾಯ್ತು ಅಂತ ಹೇಳ್ತೀವಿ. ಏನಂತರ ನಾಲ್ಕನೇದಾಗಿ ಬರುವಂಥದ್ದು ನೋಡ್ರಿ, ವಿದೇಶಿ ವಿನಿಮಯದ ಸುಧಾರಣೆಗಳು. ವಿದೇಶಿ ವಿನಿಮಯದ ಸುಧಾರಣೆಗಳು ವಿದೇಶಿ ವಿನಿಮಯದ ಸುಧಾರಣೆಗಳು. ಹಾಗಾದ್ರೆ ಇಲ್ಲಿ ಭಾರತದ ಆರ್ಥಿಕತೆಯಲ್ಲಾದ ಜಾಗತೀಕರಣ ಮತ್ತು ಉದಾರೀಕರಣದ ಪರಿಣಾಮ, ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಜಾಗತೀಕರಣ ಮತ್ತು ಉದಾರೀಕರಣದ ಪರವಾಗಿ ಸಮಗ್ರ ಬಾಹ್ಯ ವಲಯದ ಸುಧಾರಣೆಗಳು ಸರ್ಕಾರದ ಮುಂದಾಗಿವೆ. ಈ ನಿಟ್ಟಿನಲ್ಲಿ 1991ರಲ್ಲಿ ಪಾವತಿ ಶಿಲ್ಕಿನ ಬಿಕ್ಕಟ್ಟನ್ನು ತಕ್ಷಣವೇ ಪರಿಹರಿಸುವಂಥ ಒಂದು ಕ್ರಮವಾದ ರೂಪಾಯಿಯನ್ನು ವಿದೇಶಿ ಕರೆನ್ಸಿ ಎದುರು ಅಪಮೌಲ್ಯ ಮಾಡಲಾಯಿತು. ನೋಡಿ ಇಲ್ಲೇನು ಹೇಳ್ತಾರೆ ಅಂದ್ರೆ ಪಾವತಿ ಶುಲ್ಕಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಜಾಗತೀಕರಣ ಮತ್ತು ಉದಾರೀಕರಣದ ಫಲವಾಗಿ ಪಾವತಿ ಶುಲ್ಕಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಭಾರತದ ರೂಪಾಯಿಯ ಮೌಲ್ಯವನ್ನು ವಿದೇಶಿ ಹಣದ ಎದುರು ಏನು ಮಾಡಿದ್ರಿ ಅಪಮೌಲ್ಯವನ್ನು ಮಾಡಲಾಯಿತು. ಈ ರೀತಿಯಾದಂಥ ರೂಪಾಯಿ ಅಪಮೌಲ್ಯದಿಂದ ಹಲವಾರು ಬದಲಾವಣೆಗಳು ವಿನಿಮಯದಲ್ಲಿ ವಲಯದಲ್ಲಿ ಆದವ ಬದಲಾವಣೆಗೆ ಕಾರಣವಾದವು. ನೋಡಿ ರೂಪಾಯಿ ಅಪಮೌಲ್ಯದಿಂದ ವಿನಿಮಯದ ಬದಲಾವಣೆಗಳಿಗೆ ಹಲವು ಕಾರಣಗಳಾದವು ಅಂತ ಹೇಳ್ತೀವಿ. ಅದರಲ್ಲಿ ರೂಪಾಯಿ ಅಪಮೌಲ್ಯದಿಂದ ನಾವು ಮಾಡುವ ರಫ್ತು ಸಾಮಗ್ರಿಗಳ ಮೌಲ್ಯಗಳು ವಿದೇಶಿಯರಿಗೆ ಕಡಿಮೆಯಾಗಿ ಆಮದು ಬೆಲೆಗಳು ದುಬಾರಿಯಾಗುತ್ತವೆ. ಯಾಕಂದ್ರೆ ನಾವು ಮೌಲ್ಯ ಕಡಿಮೆ ಮಾಡಿದ್ವಿ ಅಂದ್ರೆ ಕಡಿಮೆ ಮೌಲ್ಯಕ್ಕೆ ಅವ್ರಿಗೆ ಕೊಡಬೇಕು. ಆದರೆ ಅವ್ರ ಮೌಲ್ಯ ಕಡಿಮೆ ಆಗಲ್ಲ, ಅವ್ರ ಹೆಚ್ಚಿನ ಮೌಲ್ಯಕ್ಕೆ ನಾವೇನು ಮಾಡ್ಕೋಬೇಕ್ರಿ ಖರೀದಿಯನ್ನು ಮಾಡಿಕೊಳ್ಳುವಂಥದ್ದು. ನಂತರ ಈ ನಿಟ್ಟಿನಲ್ಲಿ ರಫ್ತುಗಳು ಹೆಚ್ಚಾಗಿ ಆಮದುಗಳು ಕಡಿಮೆಯಾಗುವುದರಿಂದ ವಿದೇಶಿ ವಿನಿಮಯದ ಒಳಹರಿವು ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಟ್ಟಿತು. ನೋಡಿ ಯಾಕಂದ್ರೆ ಇಲ್ಲಿ ರೂಪಾಯಿ ಅಪಮೌಲ್ಯದಿಂದಾಗಿ ಕಡಿಮೆ ಏನಂತಲೇ ಅವ್ರು ಹೆಚ್ಚು ಕೊಂಡ್ಕೊಳ್ಳೋಕತ್ತಿದ್ರು, ರಫ್ತು ಹೆಚ್ಚಾಯಿತು, ಆಮದಿನ ಪ್ರಮಾಣ ಕಡಿಮೆ ಆಯಿತು. ಇದರಿಂದಾಗಿ ವಿದೇಶಿ ವಿನಿಮಯ ಒಳಹರಿವು ಏನಾಯ್ತು ಇಲ್ಲಿ ಹೆಚ್ಚಾಯಿತು. ನಂತರ ಸರ್ಕಾರ ವಿದೇಶಿ ವಿನಿಮಯ ದರದ ನಿರ್ಧಾರವನ್ನು ಮಾರುಕಟ್ಟೆಯ ನಿರ್ಧಾರಗಳಾಗ ಬೇಡಿಕೆ ಮತ್ತು ಪೂರೈಕೆಗಳಿಗೆ ಮುಕ್ತಗೊಳಿಸಲಾಯಿತು. ಸರ್ಕಾರ ಇಲ್ಲಿ ಮಾರುಕಟ್ಟೆ ನಿರ್ಧಾರಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಗೆ ವಿದೇಶಿ ಏನಪ್ಪ ಅಂದ್ರೆ ವಿನಿಮಯ ದರದ ನಿರ್ಧಾರವನ್ನು ಬಿಟ್ಟುಕೊಟ್ಟಿತು. ಈ ರೀತಿಯಾಗಿ ಏನಪ್ಪ ಅಂದ್ರೆ ವಿದೇಶಿ ವಿನಿಮಯದ ಸುಧಾರಣೆಗಳನ್ನು ಏನಪ್ಪ ಅಂದ್ರೆ ಜಾರಿಗೆ ತರಲಾಯಿತು. ಇನ್ನಂತರ ಬರುವಂಥದ್ದು ನೋಡ್ರಿ ವ್ಯಾಪಾರ ಮತ್ತು ಹೂಡಿಕೆಯ 5ನೇದಾಗಿ ಬರುವಂಥದ್ದು ವ್ಯಾಪಾರ ಮತ್ತು ಹೂಡಿಕೆ. ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳ ಸುಧಾರಣೆ. ವ್ಯಾಪಾರ ಮತ್ತು ಹೂಡಿಕೆಯ ನೀತಿಗಳ ಸುಧಾರಣೆ. ವಿದ್ಯಾರ್ಥಿಗಳಲ್ಲಿ 1991ಕ್ಕಿಂತ ಹಿಂದೆ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡಲು ಸರ್ಕಾರ ವಿದೇಶಿ ಆಮದು ಮೇಲೆ ನಿರ್ಬಂಧವನ್ನು ಹೇರಿತ್ತು. ಯಾಕಂದರೆ ನಮ್ಮ ದೇಶದ ಕೈಗಾರಿಕೆಗಳ ಬೆಲೆಯಲ್ಲಿ ನಮ್ಮ ದೇಶದ ಕೈಗಾರಿಕೆಗಳೇ ಉತ್ಪಾದನೆ ಮಾಡಲಿ, ಇಲ್ಲಿಯೇ ಉತ್ಪಾದನೆಯಾದಂಥವುಗಳ ಬೆಳೆಯುವುದರಿಂದ ದೇಶದ ಆರ್ಥಿಕತೆಗೆ ಅನುಕೂಲವಾಗ್ತದೆ ಎನ್ನುವಂಥ ಕಾರಣಕ್ಕಾಗಿ ವಿದೇಶಿ ಕೈಗಾರಿಕೆಗಳ ಮೇಲೆ ಏನು ಮಾಡಿತ್ತು, ಇದು ನಿಯಂತ್ರಣವನ್ನು ಹೇರಿತ್ತು. ಹಾಗಾಗಿ ಭಾರತದಲ್ಲಿ ತಂತ್ರಜ್ಞಾನದ ಆಮದು ಇನ್ನಿತರ ಬೆಳವಣಿಗೆಗೆ ಪೂರಕವಾದ ಆಮದುಗಳು ಸಹ ಕಡಿಮೆಯಾಗಿದ್ದವು. ಯಾಕಂದರೆ ತಂತ್ರಜ್ಞಾನ ಬೇಕು, ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ತಂತ್ರಜ್ಞಾನ ಎನ್ನುವಂಥದ್ದು ಬೇಕು. ಆದರೆ ಭಾರತದಲ್ಲಿ ತಂತ್ರಜ್ಞಾನದ ಆಮದು ಇನ್ನಿತರ ಬೆಳವಣಿಗೆಗೆ ಪೂರಕವಾಗಿತ್ತು. ಯಾಕಂದ್ರೆ ನಿಯಂತ್ರಣ ಹೇರಿದ್ದರಿಂದ ತಂತ್ರಜ್ಞಾನದ ಅಭಾವ ಉಂಟಾಯಿತು. ಇಲ್ಲಿ ಭಾರತ ಸರ್ಕಾರ ವಿದೇಶಿ ವ್ಯಾಪಾರ ವಿದೇಶಿ ಹೂಡಿಕೆ ಮೇಲೆ ನಿರ್ಬಂಧವನ್ನು ವಿಧಿಸಿತ್ತು. ಈ ನೀತಿಗಳ ದಕ್ಷತೆ ಮತ್ತು ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ
ತಯಾರಿಕಾ ವಲಯದ ಮಂದಗತಿಯ ಬೆಳವಣಿಗೆಗೆ ಏನಾಯ್ತು ರೀ ಕಾರಣವಾಯಿತು. ಯಾಕಂದ್ರೆ ಬೇರೆ ರಾಷ್ಟ್ರದಿಂದ ಬರೋದೆಲ್ಲ ನಿಯಂತ್ರಣ ಮಾಡಿತ್ತು. ಇದರಿಂದಾಗಿ ಭಾರತದ ಅಭಿವೃದ್ಧಿ ಏನಾಯ್ತು ರೀ ಮಂದಗತಿಯ ಬೆಳವಣಿಗೆ ಉಂಟಾಯಿತು. ಈ ರೀತಿಯಾದಂಥ ತೊಂದರೆಗಳನ್ನು ತಪ್ಪಿಸಲು ವ್ಯಾಪಾರ ಮತ್ತು ಹೂಡಿಕೆ ನೀತಿಗಳಲ್ಲಿ ಸುಧಾರಣೆಯನ್ನು ಏನಪ್ಪ ಅಂದ್ರೆ ತರಲಾಯಿತು. ಹಾಗಾದರೆ ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಸುಧಾರಣೆಗಳನ್ನು ತರಲಾಕ ಇಲ್ಲಿ ಆಮದು ಮತ್ತು ರಫ್ತು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ತೆಗೆದುಹಾಕುವುದು. ನೋಡಿ, ಆಮದು ಮತ್ತು ರಫ್ತು ಮೇಲಿನ ನಿಯಂತ್ರಣ ಸಂಪೂರ್ಣವಾಗಿ ತೆಗೆದುಹಾಕೋದು. ನಂತರ ಸುಂಕದ ದರವನ್ನು ಕಡಿಮೆ ಮಾಡುವುದು, ಅಂದ್ರೆ ತೆರಿಗೆ ದರವನ್ನು ಏನು ಮಾಡಿದ್ರೆ ಕಡಿಮೆ ಮಾಡುವಂಥದ್ದು. ನಂತರ ಉತ್ಪಾದಕರು ಆಮದು ಮಾಡಿಕೊಳ್ಳುತ್ತಿದ್ದರು, ಆಮದು ಮೇಲಿನ ಪರವಾನಗಿಯನ್ನು ತೊಡೆದು ಹಾಕಲಾಯಿತು. ಅಂದರೆ ಉತ್ಪಾದಕರ ಆಮದನ್ನು ಮಾಡ್ಕೋತಾ ಇದ್ರು, ಅದರ ಮೇಲಿನ ನಿಯಂತ್ರಣವನ್ನು ಏನಪ್ಪ ಅದರಲ್ಲಿ ತೊಡೆದು ಹಾಕಲಾಯಿತು. ನಂತರ ಅಪಾಯಕಾರಿ ಮತ್ತು ಪರಿಸರದ ದೃಷ್ಟಿಯಿಂದ ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಆಮದು ಪರವಾನಗಿಯನ್ನು ನಿಷೇಧಿಸಲಾಯಿತು. ಅಂದರೆ ಅಪಾಯಕಾರಿ ಮತ್ತು ಪರಿಸರದ ಹಿತದೃಷ್ಟಿಯಿಂದ ಸೂಕ್ಷ್ಮ ಕೈಗಾರಿಕೆಗಳನ್ನು ಏನಪ್ಪ ಅಂದ್ರೆ ಹೊರತುಪಡಿಸಿ ಆಮದು ಪರವಾನಗಿಯನ್ನು ತೆಗೆದುಹಾಕಲಾಯಿತು. ನಂತರ ಏಪ್ರಿಲ್ 2001ರಿಂದ ತಯಾರಿಕಾ ಅನುಭೋಗದ ಸರಕುಗಳು ಮತ್ತು ಕೃಷಿ ಉತ್ಪನ್ನದ ಮೇಲೆ ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ಸಹ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ 1991ರ ಏನಪ್ಪ ಅಂದ್ರೆ ಯುಗ ಐತ್ಲ, ಹೊಸ ಆರ್ಥಿಕ ನೀತಿಗಳೇನುವಂಥದ್ದು ಐತ್ಲ, ಅದರಲ್ಲಿ ಮೊದಲನೇದಾಗಿ ಈ ಉದಾರೀಕರಣದ ಫಲವಾಗಿ ಕೈಗಾರಿಕಾ ವಲಯದ ಸುಧಾರಣೆಗಳಾದವು, ಹಣಕಾಸು ವಲಯದ ಸುಧಾರಣೆಗಳಾದವು, ತೆರಿಗೆ ನೀತಿಗಳಲ್ಲಿ ಸುಧಾರಣೆ ಆಯಿತು, ವಿದೇಶಿ ವಿನಿಮಯದಲ್ಲಿನ ಸುಧಾರಣೆಗಳಾದವು, ಹಾಗೂ ವಿದೇಶಿ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿನ ಸುಧಾರಣೆಗಳಿಂದಾಗಿ ಭಾರತದ ಆರ್ಥಿಕ ಸ್ಥಿತಿ ಏನಾಯ್ತು ಅಂದ್ರೆ ಮೊದಲಿಗಿಂತಲೂ ನಂತರದಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಬದಲಾವಣೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಉದಾರೀಕರಣ ಅಂದ್ರೆ. ಇನ್ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ ಖಾಸಗೀಕರಣ. ಖಾಸಗೀಕರಣ, ಪ್ರೈವೇಟೈಸೇಷನ್. ಆಗಲೇ ಉದಾರೀಕರಣ ನೋಡಿದ್ದೀವಿ, ಲಿಬರಲೈಸೇಷನ್. ಎರಡನೇದಾಗಿ ಬರುವಂಥದ್ದು ಏನಪ್ಪ ಅಂದ್ರೆ ಖಾಸಗೀಕರಣ, ಇದು ಏನಪ್ಪ ಅಂದ್ರೆ ಪ್ರೈವೇಟೈಸೇಷನ್. ಹಾಗಾದ್ರೆ ಖಾಸಗೀಕರಣ ಅಂದರೆ ಏನು ನೋಡಿ, ಖಾಸಗೀಕರಣ ಎಂದು ಹೇಳ್ತಾರೆ ಆರ್ಥಿಕ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವುದನ್ನು ಖಾಸಗೀಕರಣ ಎನ್ನುತ್ತೇವೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಏನಪ್ಪ ಅಂದರೂ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು. ಖಾಸಗಿ ಕೈಗಾರಿಕೆಗಳನ್ನ ಹೆಚ್ಚು ಸ್ಥಾಪನೆ ಮಾಡಿ ಖಾಸಗಿ ಬಂಡವಾಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವುದನ್ನು ಖಾಸಗೀಕರಣ ಎನ್ನುತ್ತೇವೆ. ಇಲ್ಲಿ ಖಾಸಗೀಕರಣದ ಎರಡು ರೀತಿಯಾಗಿ ಮಾಡುತ್ತೇವೆ. ಖಾಸಗೀಕರಣವನ್ನು ಎರಡು ರೀತಿಯಾಗಿ ಏನಪ್ಪ ಅಂದ್ರೆ ಅವುಗಳನ್ನು ನಾವು ನೋಡ್ತೀವಿ. ಮೊದಲೇದು ರಾಷ್ಟ್ರೀಕರಣ. ಅಂದ್ರೆ ರಾಷ್ಟ್ರೀಕೃತ ಉದ್ಯಮಗಳ ಒಡೆತನವನ್ನು ಖಾಸಗಿಯವರಿಗೆ ಹಸ್ತಾಂತರಿಸುವುದು. ನೋಡಿ, ರಾಷ್ಟ್ರೀಕೃತ ಉದ್ಯಮ ಸಂಸ್ಥೆಗಳನ್ನು ಏನು ಮಾಡಿದ್ರಿ ಖಾಸಗಿ ವ್ಯಕ್ತಿಗಳಿಗೆ ಹಸ್ತಾಂತರಿಸುವುದು. ನಂತರ ಎರಡನೇದಾಗಿ ಬರುವಂಥದ್ರಿ ಹೂಡಿಕೆ ಹಿಂತೆಗೆತ. ಅಂದರೆ ಸರ್ಕಾರದ ಹೂಡಿಕೆಯ ಹಿಂತಕ್ಕೋದು. ಅಂದ್ರೆ ಹೂಡಿಕೆ ಹಿಂತೆಗೆತ ಏನಪ್ಪ ಅಂದ್ರೆ ಹೂಡಿಕೆ ಹಿಂತೆಗೆತ ಮಾಡಿ ಖಾಸಗೀಕರಣವನ್ನು ತರಲಾಯಿತು. ಅಂದರೆ ಸರ್ಕಾರ ತನ್ನ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಮೇಲೆ ಏನು ಹೂಡಿಕೆ ಮಾಡ್ತಿತ್ತಲ್ಲ ಅದನ್ನ ಹಿಂತಕ್ಕೋದು. ಅಂದ್ರಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸಿನ ಶಿಸ್ತನ್ನು ತರುವುದು ಮತ್ತು ಆಧುನೀಕರಣ ಸೌಲಭ್ಯವನ್ನು ಒದಗಿಸುವುದು. ನೋಡಿ, ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಸಮಬಂಡವಾಳದ ಮಾರಾಟದ ಉದ್ದೇಶಗಳೇನಂದ್ರೆ, ಯಾಕೆ ನಾವು ಖಾಸಗೀಕರಣವನ್ನು ಆರ್ಥಿಕತೆಯಲ್ಲಿ ಅಳವಡಿಸಿಕೊಳ್ಳಕ್ಕೆ ಉದ್ದೇಶಗಳೇನೆಂದರೆ ಹೇಳ್ತಾರಂದ್ರೆ ರೀ, ಅರ್ಥವ್ಯವಸ್ಥೆಯಲ್ಲಿ ಹಣಕಾಸಿನ ಶಿಸ್ತು ತರುವುದು ಮತ್ತು ಆಧುನೀಕರಣದ ಸೌಲಭ್ಯಗಳನ್ನು ಒದಗಿಸಲಾಯಿತು. ನಂತರ ಸಾರ್ವಜನಿಕ ವಲಯದ ಘಟಕಗಳ ಕಾರ್ಯವೈಖರಿಯ ಸುಧಾರಿಸಲು ಖಾಸಗಿ ಬಂಡವಾಳ ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು. ಅಂದರೆ ಖಾಸಗಿ ವ್ಯಕ್ತಿಗಳ ಬಂಡವಾಳವನ್ನು ಅವರ ಕಾರ್ಯವೈಖರಿಯನ್ನು ಸರಿ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಬಳಸಿಕೊಳ್ಳುವಂಥದ್ದು. ನಂತರ ವಿದೇಶಿ ನೇರ ಹೂಡಿಕೆ FDI. ನೋಡಿ, ವಿದೇಶಿ ನೇರ ಹೂಡಿಕೆ FDI, ವಿದೇಶಿ ನೇರ ಹೂಡಿಕೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್.
ಇಲ್ಲಿ ವಿದೇಶಿ ನೇರ ಹೂಡಿಕೆಯ ಒಳಹರಿವಿಗೆ ಉತ್ತೇಜನ, ಖಾಸಗೀಕರಣಕ್ಕೆ ಬಲವಾದಂಥ ಉತ್ತೇಜನ ನೀಡಿತು. ಅಂದ್ರೆ ವಿದೇಶಿ ನೇರ ಹೂಡಿಕೆ ಎನ್ನುವಂಥದ್ದು ಏನತ್ರಿ ಭಾರತದಲ್ಲಿ ಅಪಾರ ಪ್ರಮಾಣದಲ್ಲಿ ಬಲವರ್ಧನೆಯಾಯಿತು, ಉತ್ತೇಜನವನ್ನು ನೀಡಿ. ಅದಕ್ಕಾಗಿ ನೋಡ್ರಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು ಉತ್ತೇಜನವನ್ನು, ಖಾಸಗಿ ವಲಯದ ಬಂಡವಾಳದ ಹೂಡಿಕೆಯನ್ನು ಏನಪ್ಪ ಅಂದ್ರೆ ಉತ್ತೇಜಿಸಲಾಯಿತು. ನಂತರ ಸರ್ಕಾರ ಸಾರ್ವಜನಿಕ ಉದ್ಯಮಗಳಿಗೆ ಆಡಳಿತಾತ್ಮಕ ನಿರ್ಧಾರ ಕೈಗೊಳ್ಳಲು ಸ್ವಾಯತ್ತತೆಯನ್ನು ನೀಡುವ ಮೂಲಕ ಅವುಗಳ ದಕ್ಷತೆಯನ್ನು ಸುಧಾರಿಸುವ ಪ್ರಯತ್ನ ಮಾಡಿತು. ನೋಡಲಿ, ಸರ್ಕಾರ ಸಾರ್ವಜನಿಕ ಉದ್ಯಮಗಳ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳಲು ಸ್ವಾಯತ್ತತೆಯನ್ನು ಏನಪ್ಪ ಅಂದ್ರೆ ನೀಡುವ ಮೂಲಕ, ಸ್ವತಂತ್ರವನ್ನು ನೀಡುವುದರ ಮೂಲಕ ದಕ್ಷತೆಯನ್ನು ಸುಧಾರಿಸಲು ಪ್ರಯತ್ನವನ್ನು ಮಾಡಿತು. ಇನ್ನು ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ಪರಿಣಾಮಕಾರಿಯಾಗಿ ಸಾರ್ವಜನಿಕ ವಲಯಗಳ ಉದ್ಯಮಗಳು ಮಹಾತ್ಮ, ನವರತ್ನ ಮತ್ತು ಮಿನಿರತ್ನಗಳಾದಂಥ ವಿಶೇಷ ಸ್ಥಾನಮಾನವನ್ನು ಪಡೆದವು. ನೋಡಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕೈಗಾರಿಕೆಗಳ ಪರವಾನಗಿಯಿಂದಾಗಿ, ಇದರ ಪರಿಣಾಮದಿಂದಾಗಿ ಸಾರ್ವಜನಿಕ ಉದ್ಯಮಗಳು ಮಹಾರತ್ನ, ನವರತ್ನ, ಮಿನಿರತ್ನಗಳಾಗಿ ಸ್ಥಾನವನ್ನು ಪಡೆದುಕೊಂಡು ಅಂತ ಹೇಳ್ತೀವಿ. ಅದೇ ಯಾವುದಂದ್ರೆ ಈ ಖಾಸಗೀಕರಣ. ಹೊಸ ಆರ್ಥಿಕ ನೀತಿಯ ವಿಧಗಳು ಅಥವಾ ಲಕ್ಷಣಗಳಲ್ಲಿ ಈ ಖಾಸಗೀಕರಣವು ಕೂಡ ಆರ್ಥಿಕತೆಯ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನಪ್ಪ ಅಂದ್ರೆ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳ್ತೀವಿ. ಈ ನಂತರ ಮೂರನೇದಾಗಿ ಬರುವಂಥದ್ದು ಜಾಗತೀಕರಣ. ಮೂರನೇದಾಗಿ ಬರುವಂಥದ್ದು ಜಾಗತೀಕರಣ. ನೋಡಿ, ಮೂರನೇದಾಗಿ ಬರುವಂಥದ್ದು ಜಾಗತೀಕರಣ. ಏನಪ್ಪ ಅಂದ್ರೆ ಗ್ಲೋಬಲೈಜೇಷನ್ ಅಂತ ಕೇಳ್ತೀವಿ. ಗ್ಲೋಬಲೈಜೇಷನ್ ಇಲ್ಲಿ ಜಾಗತೀಕರಣ ಅಂದ್ರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಆರ್ಥಿಕತೆಯ ವಿಶ್ವದ ಮಾರುಕಟ್ಟೆಗೆ ತೆರೆ ಹಿಡಿದಿಡುವುದನ್ನು ಜಾಗತೀಕರಣ ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಜಾಗತೀಕರಣ ಅಂದ್ರೆ ಅಂತಾರಾಷ್ಟ್ರೀಯ ಪೈಪೋಟಿಯ ಸಾಮರ್ಥ್ಯವನ್ನು ವೃದ್ಧಿಸುವುದು. ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವಂಥ ಸರಕುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿ ಮಾಡುವಂಥದ್ದು, ಸ್ಪರ್ಧಾತ್ಮಕತೆ ಎದುರಾಗುವಂಥದ್ದು. ಅಂದ್ರೆ ಆ ದೇಶದ ಕೈಗಾರಿಕೆಗಳು ಉತ್ಪಾದಿಸಿದ ಸರಕುಗಳಿಗೆ ನಮ್ಮ ದೇಶದ ಉತ್ಪಾದನೆಯಾದಂಥ ಸರಕುಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವ ಮನೋಭಾವನೆಯನ್ನು ಬೆಳೆಸುವುದು, ವೃದ್ಧಿಸುವ ಮೂಲಕ ಆರ್ಥಿಕತೆಯನ್ನು ವಿಶ್ವ ಮಾರುಕಟ್ಟೆಗೆ ತೆರೆದಿಡುವುದನ್ನು ನಾವೇನಂತ ಕರಿತೀವಿ? ಜಾಗತೀಕರಣ ಅಂತ ಕರಿತೀವಿ. ಇಲ್ಲಿ ಜಾಗತೀಕರಣವು ವಿವಿಧ ರಾಷ್ಟ್ರಗಳ ನಡುವಿನ ಎಲ್ಲ ವ್ಯಾಪಾರ ನಿಯಂತ್ರಣಗಳನ್ನು ತೆಗೆದುಹಾಕಿ ಇಡೀ ಜಗತ್ತನ್ನು ಒಂದೇ ಬೃಹತ್ ಮಾರುಕಟ್ಟೆಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಇಲ್ಲಿ ಏನು ಹೇಳ್ತಾರೆ ಅಂದರೆ ರೀ, ಜಾಗತೀಕರಣ ವಿವಿಧ ರಾಷ್ಟ್ರಗಳ ಎಲ್ಲ ವ್ಯಾಪಾರದ ನಿಯಂತ್ರಣವನ್ನು ತೆಗೆದುಹಾಕಿ ಎಲ್ಲ ನಿಯಂತ್ರಣವನ್ನು ಮುಕ್ತಗೊಳಿಸಿ ಇಡೀ ಜಗತ್ತೇ ಒಂದೇ ಬೃಹತ್ ಮಾರುಕಟ್ಟೆ, ನೋಡಿ ಇಡೀ ಜಗತ್ತೇ ಒಂದೇ ಬೃಹತ್ ಆದಂಥ ಮಾರುಕಟ್ಟೆಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಭಾರತದ ನೂತನ ಆರ್ಥಿಕ ನೀತಿ ಜಾಗತೀಕರಣದ ಧೋರಣೆ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನೋಡಿ, ಜಾಗತೀಕರಣದ ಈ ಕೆಳಗಿನ ಕ್ರಮಗಳ ಮೂಲಕ ಏನಾಗ್ತೈತೆ ರೀ? ಕೈಗೊಳ್ಳಲಾಗಿದೆ. ಅಂದ್ರೆ ವಿಶ್ವ ಬಹುರಾಷ್ಟ್ರಗಳೊಂದಿಗೆ ವ್ಯಾಪಾರ ವ್ಯವಹಾರದಲ್ಲಿ ಪಾಲ್ಗೊಳ್ಳುವ ಸರಕು ಮತ್ತು ಸೇವೆಗಳು, ಬಂಡವಾಳ ಮತ್ತು ತಂತ್ರಜ್ಞಾನ, ಚಲನೆ ಮತ್ತು ಅವುಗಳ ವಿಶ್ವ ಪರಸ್ಪರ ವ್ಯವಹಾರಗಳಲ್ಲಿ ನಿಯಂತ್ರಣವನ್ನು ತೆಗೆದುಹಾಕುವುದು. ನೋಡಿ, ಏನು ಹೇಳ್ತಾರೆ ಅಂದ್ರೆ ರೀ, ವಿಶ್ವದ ಬಹು ರಾಷ್ಟ್ರಗಳೊಂದಿಗೆ ಇಲ್ಲಿ ಏನು ಮಾಡೋದು ಅಂತ ಹೇಳ್ತಾರೆ ಅಂದ್ರೆ ರೀ, ವ್ಯಾಪಾರ ವ್ಯವಹಾರದಲ್ಲಿ ಪಾಲ್ಗೊಳ್ಳಲು ಸರಕು ಸೇವೆಗಳು ಮತ್ತು ಬಂಡವಾಳ ಮತ್ತು ತಂತ್ರಜ್ಞಾನ. ನೋಡಿ, ವಿಶ್ವ ಎಲ್ಲ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟವನ್ನು ಮಾಡೋಕೆ ಇಲ್ಲೇನಾಗ್ತೈತೆ ರೀ? ಬಂಡವಾಳ ಮತ್ತು ತಂತ್ರಜ್ಞಾನದ ಚಲನೆ ಮತ್ತು ಅವುಗಳು ವಿಶ್ವ ಪರಸ್ಪರ ವ್ಯವಹಾರಗಳೊಂದಿಗೆ ಏನು ಮಾಡಿದ್ರೆ ನಿಯಂತ್ರಣವನ್ನು ತೆಗೆದುಹಾಕುವುದು. ಯಾರು ಬೇಕಾದರೂ ಮುಕ್ತವಾಗಿ ತಂತ್ರಜ್ಞಾನ ಆಗಿರ್ಬೋದು ರೀ, ಬಂಡವಾಳ ಆಗಿರ್ಬೋದು, ಸರಕು ಮತ್ತು ಸೇವೆಗಳನ್ನು ವಿಶ್ವ ಮಾರುಕಟ್ಟೆಯಲ್ಲಿ ಏನು ಮಾಡಿದ್ರಿ? ಮುಕ್ತವಾದಂಥ ರೀತಿಯಲ್ಲಿ ಮಾರಕ ಅವಕಾಶವನ್ನು ಕೊಡುವಂಥದ್ದು. ಇನಂತರ ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಸೀಮೆಯನ್ನು ದಾಟಿ ಹೋಗುವ ಜಾಲಗಳನ್ನು ಸೃಷ್ಟಿಸುವುದು. ನೋಡಿ, ಕೇವಲ ನಿರ್ದಿಷ್ಟವಾದಂಥ ಭೌಗೋಳಿಕತೆಯಲ್ಲ, ಇಲ್ಲಿ ಭೌಗೋಳಿಕತೆ ಏನಾಗಿರ್ಬೇಕ್ರಿ? ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ. ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರೋದು, ಭೌಗೋಳಿಕವಾಗಿರ್ಬೋದು, ಸೀಮೆಯನ್ನು ದಾಟಿ ಜಾಲಗಳನ್ನು ಸೃಷ್ಟಿ ಮಾಡುವಂಥದ್ದು. ನಂತರ ಜಾಗತೀಕರಣ ಮೂಲ ಭಾರತದ ಆರ್ಥಿಕತೆಯನ್ನು ಬಹುರ್ಮುಖಿ ಆಧಾರಿತ ಪದ್ಧತಿಯನ್ನಾಗಿ ಪರಿವರ್ತಿಸುವುದು. ನೋಡ್ರಿ, ಅಂತರ್ಮುಖಿಯಾಗಿ ಬಿಟ್ಟಾಗ ಏನು ಮಾಡಿದ್ರಿ? ಬಹುರ್ಮುಖಿ. ನಂತರ ಬರುವಂಥದ್ರಿ, ಜಾಗತೀಕರಣವು ಸಹಸ್ತ
ಮೈಲು ದೂರದಲ್ಲಿ ನಡೆಯುವ ಘಟನೆಗಳಿಂದಾಗಿ ಭಾರತದಲ್ಲಿ ನಡೆಯುವ ಘಟನೆಗಳು ಪ್ರಭಾವವಾಗುವಂತೆ ಸಮರ್ಪಕ ಸೂತ್ರವನ್ನು ಜೋಡಿಸುವ ಪ್ರಯತ್ನ ಮಾಡುವುದು. ನೋಡಿ, ಕೇವಲ ನಡೆಯುವಂಥ ಘಟನೆಗಳು ಇಲ್ಲಿ ನಡೀಕಿತ್ತದಂದ್ರೆ ಏನಪ್ಪ ಅಂದ್ರೆ ಹೇಳ್ತಾರೆ ಇಲ್ಲಿ ಸಹಸ್ರ ಮೈಲು ಅಂದ್ರೆ ಅಧಿಕ ದೂರದಲ್ಲಿ ನಡೆಯುವಂಥ ಘಟನೆಗಳು, ದೂರದಲ್ಲಿ ನಡೆಯುವಂಥ ಘಟನೆಗಳು ಭಾರತದ ಘಟನೆಗಳಿಗೆ ಏನಾಗಬೇಕಂತ ಹೇಳ್ತಾರೆ ಇಲ್ರಿ, ಪ್ರಭಾವ ಬೀರುವಂತೆ ಸಮರ್ಪಕವಾದಂಥ ಸೂತ್ರವನ್ನು ಜೋಡಿಸುವ ಪ್ರಯತ್ನವನ್ನು ಮಾಡುವಂಥದ್ದು. ನಂತರ ವಿಶ್ವವನ್ನು ಪರಸ್ಪರ ಅವಲಂಬನೆ ಮಾಡುವ ಹಾಗೂ ಒಗ್ಗೂಡಿಕೆಯ ಪರಿವರ್ತನೆಯ ವಿವಿಧ ನೀತಿಗಳ ಪರಿಣಾಮಗಳಿಗೆ ಜಾಗತೀಕರಣ ಏನಂತಂದ್ರೆ ದಾರಿ ಮಾಡಿಕೊಡಿತು. ನೋಡಿ, ಈ ರೀತಿಯಾಗಿ ಭಾರತದಲ್ಲಿ ಜಾಗತೀಕರಣದ ಫಲವಾಗಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಆದಂಥ ಬದಲಾವಣೆಗಳು, ಇದರಿಂದಾಗಿ ಆದಂಥ ಬದಲಾವಣೆ ನೋಡ್ರಿ ಹೊರಗುತ್ತಿಗೆ. ನೋಡಿ, ಇದರಿಂದಾಗಿ ಫಲವ ಅಂತಂದ್ರೆ ಹೊರಗುತ್ತಿಗೆ ಅಂದ್ರೆ ಔಟ್ ಸರ್ಚಿಂಗ್, ಹೊರಗುತ್ತಿಗೆ ಔಟ್ ಸರ್ಚಿಂಗ್. ಇಲ್ಲಿ ಹೇಳ್ತಾರ, ಈಗಾಗಲೇ ದೇಶದ ಒಳಗಡೆ ಸೇವೆಗಳನ್ನು ಪೂರೈಸುತ್ತಿದ್ದು ಒಂದು ಕಂಪನಿಯು ಬಾಹ್ಯ ಮೂಲಗಳಿಂದ ಅಂದರೆ ಬಹುತೇಕ ಇತರೆ ದೇಶಗಳಿಂದ ಏನಪ್ಪ ಅಂದ್ರೆ ನಿಯಮಿತ ಸೇವೆಗಳನ್ನು ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ಪಡೆಯುವುದನ್ನು ಹೊರಗುತ್ತಿಗೆ ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಹೊರಗುತ್ತಿಗೆಯನ್ನು ಕುರಿತು ಟಿಪ್ಪಣಿ ಬರೀರಿ ಅಂತ ಐತಿ. ಪ್ರಶ್ನೆ ಐತಿ ನಿಮಗೆ, ಹೊರಗುತ್ತಿಗೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಹಾಗಾದ್ರೆ ಹೊರಗುತ್ತಿಗೆ ಅಂದರೆ ಏನು? ನೋಡಿ, ಹೊರಗುತ್ತಿಗೆ ಅಂದ್ರೆ ಹೇಳ್ತಾರೆ ಈಗಾಗಲೇ ದೇಶದ ಒಳಗಡೆ ಸೇವೆಯನ್ನು ಪೂರೈಸುತ್ತಿದ್ದು, ಈಗಾಗಲೇ ನಮ್ಮ ದೇಶದಲ್ಲಿ ಸೇವೆಯನ್ನು ಪೂರೈಸುತ್ತಿದ್ದು ಒಂದು ಕಂಪನಿ ಬಾಹ್ಯ ಮೂಲಗಳಿಂದ ಅಂದ್ರೆ ಹೊರಗಿನ ಮೂಲಗಳಿಂದ ಅಂದರೆ ಬಹುತೇಕ ಇತರೆ ದೇಶಗಳಿಂದ ನಿಯಮಿತ ಸೇವೆಗಳನ್ನು, ನೋಡು ಅದರ ಶಾಖೆ ಬೇರೆ ದೇಶದಾಗಿರ್ತೈತಿ, ಅಲ್ಲಿಯೇ ಇರುವಂಥ ವ್ಯವಸ್ಥೆಯನ್ನು ಈ ದೇಶದೊಳಗೆ ನಿಯಂತ್ರಣ ಮಾಡುವಂಥದ್ದು. ಆ ನಿಯಂತ್ರಣ ಏನಪ್ಪ ಅಂದ್ರೆ ನಿಯಮಿತ ಸೇವೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಬಾಡಿಗೆಗಾಗಿ ಪಡೆಯುವಂಥದ್ದು. ನೋಡಿ, ಬಾಡಿಗೆಗಾಗಿ ಪಡೆಯುವುದನ್ನು ಹೊರಗುತ್ತಿಗೆ ಅಂತ ಕರಿತೀವಿ. ಈ ನೂತನ ಆರ್ಥಿಕ ನೀತಿಯ ಫಲವಾಗಿ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಐಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸುವುದರಿಂದ ಹೊರಗುತ್ತಿಗೆಯು ಈ ವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿತ್ತು. ನೋಡಿಲಿ, ಏನಪ್ಪ ಅಂದ್ರೆ ಜಾಗತೀಕರಣದ ಫಲವಾಗಿ ಹೊರಗುತ್ತಿಗೆಯಿಂದಾಗಿ ಇವೆರಡು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಗಳು ಪ್ರಗತಿಯನ್ನು ಸಾಧಿಸುವುದರಿಂದ ಹೊರಗುತ್ತಿಗೆಯು ಈ ವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಸೇರಿದಂತೆ ಅನೇಕ ರಾಷ್ಟ್ರಗಳು ಭಾರತಕ್ಕೆ ಹೊರಗುತ್ತಿಗೆಯನ್ನು ನೀಡುತ್ತಿವೆ. ನೋಡಿ, ಭಾರತ ಹೊರಗುತ್ತಿಗೆಯನ್ನು ಆಕರ್ಷಿಸುವ ಒಂದು ಪ್ರಮುಖ ರಾಷ್ಟ್ರವಾಗಿ ಏನಾಗೈತಿ ಅಂತ ಹೇಳ್ತಾರೆ, ಹೊರಹೊಮ್ಮೈತಿ. ಆಗ ಹೊರಗುತ್ತಿಗೆಯಿಂದ ಭಾರತದ ಕಂಪನಿಗಳು ಪಡೆಯುತ್ತಿರುವ ಸೇವೆಗಳು ಯಾವ್ಯಾವನ್ನ ಹೊರಗುತ್ತಿಗೆಯಾಗಿ ಪಡ್ಕೊಂಡಾರ? ಮೊದಲೇ ನೋಡ್ರಿ, ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು ಅಥವಾ ಕಾಲ್ ಸೆಂಟರ್ಗಳಿಂದ ಜನಪ್ರಿಯವಾಗಿದೆ. ನೋಡಿಲಿ, ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು ಅಂದ್ರೆ ಧ್ವನಿ ಆಧಾರಿತವಾದಂಥ ವ್ಯವಹಾರದ ಪ್ರಕ್ರಿಯೆಗಳನ್ನು ಹೊರಗುತ್ತಿಗೆಯಾಗಿ ಪಡಿತಾ ಇದೆ. ನಂತರ ವಿವಿಧ ಸಂಸ್ಥೆಗಳ ದಾಖಲಾತಿ ನಿರ್ಮಾಣ ಮತ್ತು ರಕ್ಷಣೆ ಅಂದ್ರೆ ಬೇರೆ ಸಂಸ್ಥೆಗಳಿಂದ ದಾಖಲಾತಿ ಮತ್ತು ಅವುಗಳಿಂದ ಬರುವಂಥ ಏನಪ್ಪ ಅಂದ್ರೆ ಸಂಸ್ಥೆಗಳಿಂದ ದಾಖಲಾತಿ ನಿರ್ವಹಣೆ ಮತ್ತು ರಕ್ಷಣೆ ಮಾಡೋದು. ನಂತರ ಬ್ಯಾಂಕಿಂಗ್ ಸೇವೆಗಳನ್ನು ಮಾಡಿಕೊಡ್ತೈತಿ, ಸಂಗೀತ ರೆಕಾರ್ಡ್ ಮಾಡುವಂಥದ್ದು, ಚಲನಚಿತ್ರಗಳ ಸಂಕಲನ, ಏನಪ್ಪ ಅಂದ್ರೆ ಪುಸ್ತಕ ನಕಲು ಮಾಡುವಂಥದ್ದು, ವಿವಿಧ ಕಂಪನಿಗಳಿಂದ ವಾರ್ಷಿಕ ಲೆಕ್ಕಾಚಾರ, ವೈಯಕ್ತಿಕ ಸಲಹೆ ಅಥವಾ ಬೋಧನೆಯನ್ನು ಸಹ ಮುಂದುವರಿದ ದೇಶಗಳಿಗೆ ಭಾರತ ನೀಡುತ್ತಿದೆ. ನಂತರ ಅಂತರ್ಜಾಲವು ಆಧುನಿಕ ದೂರ ಸಂಪರ್ಕ ವ್ಯವಸ್ಥೆ ಸಹಾಯದಿಂದ ಪಠ್ಯ ಧ್ವನಿ ಏನಪ್ಪ ಅಂದ್ರೆ ದೃಶ್ಯ ದತ್ತಾಂಶಗಳನ್ನು ಒಳಗೊಂಡಿದೆ. ಈ ಸೇವೆಗಳನ್ನು ಡಿಜಿಟಲ್ ಮಾಡಿ ದೇಶಗಳ ಎಲ್ಲಿ ಆಚೆಗೆ ಪ್ರಚಾರ ಮಾಡುತ್ತದೆ. ನೋಡಿ, ಇಷ್ಟೆಲ್ಲ ಏನಪ್ಪ ಅಂದ್ರೆ ಹೊರಗುತ್ತಿಗೆಯಿಂದ ಭಾರತ ಏನಪ್ಪ ಅಂದ್ರೆ ಆಕರ್ಷಿತವಾದಂಥ ದೇಶ. ಭಾರತಕ್ಕೆ ಹೊರಗುತ್ತಿಗೆ ಹೆಚ್ಚಾಗಲು ಕಾರಣ ಏನು? ಯಾಕೆ ಹೊರಗುತ್ತಿಗೆಯನ್ನು ಭಾರತಕ್ಕೆ ಕೊಡ್ತೀವಿ? ಭಾರತ ಹೊರಗುತ್ತಿಗೆಯನ್ನು ಯಾಕೆ ಆಕರ್ಷಿಸ್ತೈತೆ ಅನ್ನೋ ಕಾರಣ ಏನಂತ ಹೇಳ್ತಾರೆ ಅಂದರೆ, ಭಾರತದಲ್ಲಿ ಉತ್ತಮ ಕೌಶಲ್ಯ ಮತ್ತು ಖಚಿತತೆ ಸೇವೆ ದೊರೆಯುವುದು. ನೋಡಿ, ಭಾರತದಲ್ಲಿ ಉತ್ತಮ ಕೌಶಲ್ಯ, ಅನೇಕ ಅನುಭವವನ್ನು ಹೊಂದಿದಂಥ ಜನಾಧಾರ, ಉತ್ತಮ ಕೌಶಲ್ಯವನ್ನು ಹೊಂದಿದವರದಾರ. ನಂತರ ಖಚಿತವಾದಂಥ ಏನು ಸಿಗ್ತೈತಿ ರೀ? ಕೆಲಸ ಸಿಗ್ತೈತಿ.
ನಂತರ ಬರುವಂಥದ್ದು ಭಾರತದಲ್ಲಿ ಸೇವೆಗಳು ಕಡಿಮೆ ವೆಚ್ಚಕ್ಕೆ ದೊರೆಯುತ್ತವೆ. ಇಲ್ಲಿ ಸೇವೆ ಹೆಂಗೈತಿ ಅಂದ್ರೆ ರೀ ಕಡಿಮೆ ವೆಚ್ಚಕ್ಕೆ ಕಡಿಮೆ ಹಣ ಖರ್ಚಾಗ್ತೈತಿ, ಅದಕ್ಕಾಗಿ ಹೊರಗುತ್ತಿಗೆಯನ್ನು ಭಾರತಕ್ಕೆ ಏನಪ್ಪ ಅಂದ್ರೆ ಕೊಡ್ತಾರೆ. ನಂತರ ಭಾರತದಲ್ಲಿ ಕಡಿಮೆ ವೇತನ, ಕೌಶಲ್ಯಪೂರ್ಣ ಮಾನವ ಶಕ್ತಿ ಲಭ್ಯ ಇರುವುದರಿಂದ ಭಾರತಕ್ಕೆ ಹೊರಗುತ್ತಿಗೆಯ ಪ್ರಮಾಣ ಹೆಚ್ಚುತ್ತಿದೆ. ನೋಡಿ ನಮ್ಮಲ್ಲಿರುವಂಥವ್ರು ಎಂಥವ್ರದಾರಂದ್ರೆ ಕೌಶಲ್ಯಪೂರ್ಣ ಮಾನವ ಶಕ್ತಿ ಅಂದ್ರೆ ಅನೇಕ ಜ್ಞಾನವನ್ನು ಹೆಚ್ಚಿನ ಜ್ಞಾನವನ್ನು ಹೊಂದಿದಂಥ ಮಾನವ ಶಕ್ತಿ ಇಲ್ಲಿರುವುದರಿಂದ ಭಾರತಕ್ಕೆ ಹೊರಗುತ್ತಿಗೆಯನ್ನು ಕೊಡಲು ಏನಪ್ಪ ಅಂದ್ರೆ ಹೆಚ್ಚು ಏನಪ್ಪ ಅಂದ್ರೆ ಆಸಕ್ತಿ ತೋರ್ತಾ ಇದ್ದಾರೆ. ನಂತರ ಭಾರತೀಯರಿಗೆ ಇರುವ ಇಂಗ್ಲೀಷ್ ಭಾಷೆಯ ಬಗ್ಗೆ ಪ್ರಬುದ್ಧತೆ. ನೋಡಿ ಇಲ್ಲಿರುವಂಥವರಿಗೆ ಇಂಗ್ಲೀಷ್ ಭಾಷೆಯ ಮೇಲೆ ಇರುವಂಥ ಪ್ರಬುದ್ಧತೆ ಈ ಎಲ್ಲವನ್ನು ನೋಡಿದರೆ ಭಾರತಕ್ಕೆ ನೀಡುವುದು ಅಭಿವೃದ್ಧಿ ಹೊಂದಿದ ದೇಶಗಳು ಏನಪ್ಪ ಅಂದ್ರೆ ಇಲ್ಲಿ ಭಾರತಕ್ಕೆ ಹೊರಗುತ್ತಿಗೆಯನ್ನು ಏನಪ್ಪ ಅಂದ್ರೆ ನೀಡ್ತಾ ಇದ್ದಾವೆ. ನೋಡಿ ಈ ರೀತಿಯಾಗಿ ಹೊರಗುತ್ತಿಗೆಯನ್ನು ಕುರಿತು ಟಿಪ್ಪಣಿ ಬರೀರಿ ಅಂದ್ರೆ ಇಷ್ಟು ಅಂಶಗಳನ್ನು ಕುರಿತು ಇಲ್ಲಿ ಏನು ಮಾಡ್ತೀವಿ, ಅಧಿಕ ಪ್ರಮಾಣದಲ್ಲಿ ಟಿಪ್ಪಣಿಯನ್ನು ಬರಿತೀವಿ ಅಂತ ಹೇಳ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಒಂದು ಮೌಲ್ಯಮಾಪನ. ವಿದ್ಯಾರ್ಥಿಗಳೇ ಇಲ್ಲಿ ಉದಾರೀಕರಣದ ವಲಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಉದಾರೀಕರಣದ ಫಲವಾಗಿ ಬದಲಾವಣೆಯಾದಂಥ ವಿವಿಧ ವಲಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಖಾಸಗೀಕರಣ ಅಂದರೆ ಏನಂತ ಕೇಳ್ತಾರೆ. ನಂತರ ಜಾಗತೀಕರಣ ಎಂದರೆ ಅಂತ ಕೇಳ್ತಾರೆ. ಹೊರಗುತ್ತಿಗೆಯನ್ನು ಕುರಿತು ಟಿಪ್ಪಣಿಯನ್ನು ಬರೀರಿ ಅಂತ ಕೇಳ್ತಾರೆ. ಇಷ್ಟು ಅಂಶಗಳು ಏನಪ್ಪ ಅಂದ್ರೆ ಈ ಅಂಶಗಳಲ್ಲಿ ಬರ್ತಾವೆ. ಇನ್ನು ಉಳಿದದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.